ಏನ್ರಪ್ಪ? ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಸ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಶರಣಾರವಿಂದಗಳಲ್ಲಿ ಅನಂತ ಕೋಟಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಶ್ರವಣಾಪಿಕ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಈ ಪೂರ್ವದಲ್ಲಿ ಪರಮಾತ್ಮನ ಭಯದಿಂದ ಈ ವಾಯು ಬೀಸ್ತಾ ಇದ್ದಾನ, ಪರಮಾತ್ಮನ ಭಯದಿಂದಲೇ ಸೂರ್ಯ ಬೆಳಗ್ತಾ ಇದ್ದಾನ, ಮತ್ತು ಅವನು ಭಯದಿಂದ ಅಗ್ನಿ ಮತ್ತು ಇಂದ್ರರು ಅವರು ತಮ್ಮ ತಮ್ಮ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಶ್ರುತಿಯ ಪ್ರಮಾಣವನ್ನು ಕೊಟ್ಟು ಹೇಳಿದ್ರಲ್ಲಿ ಭಯಾದಸ್ಯ ಅಗ್ನಿ ಭೀಷಾದ್ ಅಸ್ಮಾತ್ ವಾತಪ್ಪವತಿ ಭೀಷೋದೇತಿ ಸೂರ್ಯ ಭೀಷಾದ್ ಅಗ್ನಿಶ್ಚ ಇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಅಂತೇಳಿ ತೈತ್ರೇಯೋಪನಿಷತ್ತಿನ ಪ್ರಮಾಣವನ್ನು ಕೊಟ್ಟು ಹೇಳಿದ್ರು. ಅಂದ್ರೆ ಅಲ್ಲಿ ಪೂರ್ವ ಪಕ್ಷಿ ಏನ್ ಹೇಳಿದ್ದ ಅಂತಂದ್ರ, ಇಲ್ಲಿ ವಾಯು ಅನ್ನುವಂತ ಒಂದು ಶಬ್ದದಿಂದ ಇಲ್ಲಿ ಪ್ರಾಣನೇ ಅಂತ ಹೇಳಿದ್ದ. ಪಂಚವೃತ್ತಾತ್ಮಕವಾಗಿರ್ತಕ್ಕಂಥ ಪ್ರಾಣವನ್ನೇ ಅಲ್ಲಿ ಉಪದೇಶ ಮಾಡಿದ್ದಾರೆ. ಇಲ್ಲಿ ಬ್ರಹ್ಮ ಅಂತ ನಾವು ಅರ್ಥ ಮಾಡಬಾರದು ಅಂತೇಳಿ ಹೇಳಿದ್ದವ. ಅದಕ್ಕೆ ಸಿದ್ಧಾಂತ ಏನ್ ಹೇಳಿದ್ರು, ಇಲ್ಲಿ ಪ್ರಾಣ ಮತ್ತು ವಜ್ರ ಅಂತ ಏನ್ ಹೇಳಿದಾರಲ್ಲ, ವಜ್ರ ಅನ್ನುವಂತ ಶಬ್ದವನ್ನ ಅಲ್ಲಿ ಪ್ರಯೋಗ ಮಾಡಿದ್ದಾರೆ. ಅದು ಬ್ರಹ್ಮವೇ. ಈ ಹೇಗೆ ಒಬ್ಬ ರಾಜ ಒಂದು ಕೈಯೊಳಗ ವಜ್ರವನ್ನು ಹಿಡ್ಕೊಂಡಿದ್ದ ಅಂತಂದ್ರೆ ಸೇವಕರು ಭಯದಿಂದ ತಮ್ಮ ತಮ್ಮ ಕೆಲಸಗಳನ್ನ ಮಾಡ್ತಾ ಇದ್ದಾರಲ್ರಿ. ಅವನ ಅಪ್ಪಣೆಯಿಂದಲೇ, ರಾಜನ ಅಪ್ಪಣೆಯಿಂದಲೇ ಎಲ್ಲಾ ಸೇವಕರು ತಮ್ಮ ಭಯದಿಂದ ತಮ್ಮ ಕೆಲಸಗಳನ್ನು ಹೆಂಗ್ ಮಾಡ್ತಾರೋ ಹಾಗೆ ಬ್ರಹ್ಮದ ಒಂದು ಭಯದಿಂದಲೇ ಇಲ್ಲಿ ಸೂರ್ಯ ಆಗಿರಬಹುದು, ಚಂದ್ರ ಆಗಿರಬಹುದು, ಇವರೆಲ್ಲರೂ ಪರಮಾತ್ಮನ ಭಯದಿಂದಲೇ ತಮ್ಮ ತಮ್ಮ ಕೆಲಸಗಳನ್ನ ಮಾಡ್ತಾರೆ ಅಂತ ಹೇಳಿ ಅದಕ್ಕ ಇಲ್ಲಿ ಬ್ರಹ್ಮ ಅಂತಾನೆ ಅರ್ಥ ಮಾಡಬೇಕೇ ಹೊರತು ಇಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಈ ಹೊರಗಿನ ವಾಯು ಅಂತ, ಭೂತಾಕಾಶವಾಗಿರ್ತಕ್ಕಂಥ ವಾಯು ಅಂತ ಬರ್ತದಲ್ರಿ, ಭೂತ ಅಂದ್ರೆ ಪೃಥ್ವಿ, ಜಲ, ತೇಜ, ವಾಯು ಅಂತ ಹೇಳ್ತೇವಲ್ಲ, ಆ ವಾಯುವನ್ನ ಇಲ್ಲಿ ನಾವು ಅರ್ಥ ಮಾಡಬಾರದು ಅಂತ ಹೇಳಿದ್ರು. ಇಲ್ಲಿ ಅಮೃತತ್ವ ಫಲಶ್ರವಣಾದಪಿ ಬ್ರಹ್ಮೈವೇದಂ ಇತಿ ಗಮ್ಯತೆ ಅಂತ. ಇಲ್ಲಿ ಅಮೃತತ್ವದ ಫಲ ಅನ್ನುವಂತಹದ್ದನ್ನ ಹೇಳಿರುವುದರಿಂದ ಇಲ್ಲಿ ಯಾರು ಬ್ರಹ್ಮವನ್ನ ಅರಿತುಕೊಳ್ತಾ ಇದ್ದಾರೋ ಅವರು ಅಮೃತತ್ವವನ್ನ ಹೊಂದ್ತಾ ಇದ್ದಾರೆ ಅಂತ. ಅಮೃತತ್ವ ಅಂದ್ರೆ ಏನು? ಜನ್ಮ ಮರಣ ರಾಹಿತ್ಯವಾಗಿರ್ತಕ್ಕಂಥ ಮೋಕ್ಷವನ್ನ ಪಡಿತಾರೆ ಅಂತ. ಅಂಥ ಜನ್ಮ ಮರಣ ರಾಹಿತ್ಯವಾಗಿರ್ತಕ್ಕಂಥ ಮೋಕ್ಷವನ್ನ ಪಡಿಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಬ್ರಹ್ಮವನ್ನ ಅರಿತಾಗಲೇ ಅಂಥ ಫಲ ಅನ್ನುವಂಥದ್ದು ನಮಗೆ ದೊರಕ್ತದ ಅಂತ. ಯಾಕಂದ್ರೆ ಬ್ರಹ್ಮಜ್ಞಾನಾಥಿ ಅಮೃತತ್ವ ಪ್ರಾಪ್ತಿ ಅಂತ. ಅಮೃತತ್ವ ಅಂತಂದ್ರೆ ಏನು? ಮೋಕ್ಷ ಅಂತ. ಇಲ್ಲಿ ನಾವು ಮುಕ್ತರಾಗಬೇಕಾಗ್ಯದ. ಅಂದ್ರೆ ಪುನಃ ಈ ಸಂಸಾರದಲ್ಲಿ ನಾವು ಹುಟ್ಟಿ ಬರಬಾರದು, ನಾವಿಲ್ಲೇ ಅಮರರಾಗಬೇಕಾಗ್ಯದ. ಯಾಕೆಂದ್ರೆ ಅಮೃತಸ್ಯ ಪುತ್ರಾಹ ಅಂತ ಹೇಳ್ತಾವೆಲ್ಲ, ಅಮೃತ ಪುತ್ರರೇ ಅದೇವಿ, ನಾವೆಲ್ಲರೂ ಅಮರ ಅದೇವಿ. ಆದ್ರೆ ಅಜ್ಞಾನ ಮೂಲಕವಾಗಿ ನಮಗ ಈ ಸಂಸಾರ ಬಂಧನ ಬಂದದ, ಜನ್ಮರಣಕ್ಕೆ ನಾವು ಒಳಗಾಗಿದ್ದೀವಿ. ಯಾವಾಗ ನಾವು ಬ್ರಹ್ಮಜ್ಞಾನ ಆಗ್ತದ, ಬ್ರಹ್ಮಜ್ಞಾನಾಥಿ ಅಮೃತತ್ವ ಪ್ರಾಪ್ತಿ, ನಾವು ಬ್ರಹ್ಮಜ್ಞಾನವನ್ನ ಯಾವಾಗ ಮಾಡಿಕೊಳ್ತಾ ಇದ್ದೀವಿ ಅವಾಗ ನಮಗ ಅಮೃತತ್ವ ಪ್ರಾಪ್ತಿ ಆಗ್ತದ, ಅಂದ್ರೆ ಮೋಕ್ಷ ಪ್ರಾಪ್ತಿ ಆಗ್ತದ ಅಂತ. ಮತ್ತೆ ನಾವು ನಸ ಪುನರಾವರ್ತತೆ ಅಂತ ಶ್ರುತಿ ಹೇಳ್ತದ. ಮತ್ತೆ ಅವನು ಈ ಸಂಸಾರದಲ್ಲಿ ಹುಟ್ಟಿ ಬರ್ತಾನೇನು? ಆತ್ಮಜ್ಞಾನಿ ಆಗಿರ್ತಕ್ಕಂಥವನು ಪುನಃ ಈ ಸಂಸಾರದಲ್ಲಿ ಹುಟ್ಟಿ ಬರಲಾರ. ಅದಕ್ಕೆ ಇಲ್ಲಿ ಅಮೃತತ್ವ ಫಲದ ಒಂದು ಶ್ರವಣ ಅನ್ನುವಂತಹದ್ದು ಇರುವುದರಿಂದ, ಆದ್ದರಿಂದ ಇಲ್ಲಿ
ಬ್ರಹ್ಮ ಅಂತ ನಾವು ಇಟ್ಕೊಂಡಾಗಲೇ ಅದು ಹೊಂತೈತೆ ಹೊರತು ಹ್ಮ್ ವಾಯುವನ್ನ ನಾವು ಇಟ್ಕೊಂಡಾಗ ಇಲ್ಲಿ ಹೊಂದೋದಿಲ್ಲ ಅಂತ. ಹ್ಮ್ ಇಲ್ಲಿ ವಾಯುದೇವನನ್ನು ಉಪಾಸನೆ ಮಾಡೋದ್ರಿಂದ ಹ್ಮ್ ನಾವು ಅಮರ ಆಗ್ತೇವೇನೋ ಅಂತಂದ್ರೆ ಇಲ್ಲ ಅಂತ. ಹ್ಮ್ ಹ್ಮ್ ತಮೇವ ವಿದಿತ್ವ ಅತಿಮೃತ್ಯುಮೇತಿ ನಾಣ್ಯಪಂಥ ವಿದ್ಯತೆ ಐನಾಯ. ಹ್ಮ್ ಇಲ್ಲಿ ಶ್ವೇತಾಶ್ವೇತ ಉಪನಿಷತ್ನಲ್ಲಿ ಆ ಒಂದು ಶ್ರುತಿ ಪ್ರಮಾಣವನ್ನು ಕೊಡ್ತಾ ಇದ್ದಾರೆ. ಹ್ಮ್ ತಮೇವ ವಿದಿತ್ವ, ತಮೇವ ಅಂತಂದ್ರೆ ಆ ಬ್ರಹ್ಮವನ್ನೇ, ಹ್ಮ್ ವಿದಿತ್ವ ಅಂದ್ರೆ ಅರಿತುಕೊಂಡು ಅಂತ. ಹ್ಮ್ ಯಾರು ಆ ಪರಬ್ರಹ್ಮ ಸ್ವರೂಪವನ್ನ ಅರಿತುಕೊಳ್ತಾ ಇದ್ದಾರೋ ಹ್ಮ್ ಅವರು ಅತಿಮೃತ್ಯುಮೇತಿ ಅಂದ್ರೆ ಮೃತ್ಯುವನ್ನ ದಾಟ್ತಾರೆ ಅಂತ. ಹ್ಮ್ ಮೃತ್ಯುವಿನ ಪಾಶದಿಂದ ಬಿಡುಗಡೆಯನ್ನ ಹೊಂದ್ತಾ ಇದ್ದಾರೆ ಅಂತ. ಹ್ಮ್ ಅಂದ್ರೆ ಬ್ರಹ್ಮವನ್ನ ಅರಿತಾಗಲೇ ನಾವು ಮೃತ್ಯುವಿನ ಪಾಶದಿಂದ ಪಾರಾಗಕ್ಕೆ ಬರ್ತದೆ. ಹೌದು ಹೌದು. ಮೃತ್ಯುವಂತ ನಾವು ಜನ್ಮ ಮರಣಕ್ಕೆ ಒಳಗಾಗ್ತಾ ಮೃತ್ಯುವಿನ ಪಾಶದಲ್ಲಿ ಬೀಳ್ತಾ ಇದ್ದೇವೆ ನಾವೆಲ್ಲರೂ. ಹ್ಮ್ ಯಾರು ಗುರು ಮತ್ತು ಶಾಸ್ತ್ರಗಳಿಂದ ಆ ಪರಬ್ರಹ್ಮದ ಯಥಾರ್ಥವನ್ನ ಜ್ಞಾನ ಮಾಡಿಕೊಳ್ತಾ ಇದ್ದಾರೋ ಹ್ಮ್ ಅವರು ಮೃತ್ಯುವಿನ ಪಾಶಕ್ಕೆ ಒಳಗಾಗುವುದಿಲ್ಲ ಅಂತ. ಹ್ಮ್ ಮತ್ತೆ ಪುನಃ ಸಂಸಾರದಲ್ಲಿ ಹುಟ್ಟಿ ಬರುವುದಿಲ್ಲ ಅಂತವರು. ಹ್ಮ್ ನ ಅನ್ಯ ಪಂಥ ವಿದ್ಯತೆ ಏನಾಯ, ಹ್ಮ್ ಇದನ್ನ ಬಿಟ್ರೆ ಬೇರೆ ಮಾರ್ಗವೇ ಇಲ್ಲ ಅಂತ ಹೇಳ್ತಾರೆ. ಹ್ಮ್ ಯಾವುದು ಈ ಜ್ಞಾನ ಮಾರ್ಗವನ್ನು ಬಿಟ್ರೆ ಹ್ಮ್ ಮುಕ್ತಿಯನ್ನು ಹೊಂದಲಿಕ್ಕೆ ಯಾವ ಬೇರೆ ಮಾರ್ಗನೇ ಇಲ್ಲ ಅಂತ. ಹ್ಮ್ ಅಂದ್ರೆ ಬ್ರಹ್ಮಜ್ಞಾನ ಒಂದೇ ಇದಕ್ಕೆ ನೇರವಾದ ಮಾರ್ಗ ಅಂತ. ಹ್ಮ್ ಅದಕ್ಕೆ ನಂಬು ಜ್ಞಾನವನ್ನೇ ಕರ್ಮವೆಂಬ ಜಾಲದಳು ಸಿಲುಕಿ ಹ್ಮ್ ಹಂಬಲಿಸದಿರು ಮುಕ್ತಿ ಎಂಬೈಸಿ ಮನುಜ ಅಂತೇಳಿ ಹ್ಮ್ ನಿಜಗುಣಶೀಲವರು ಕೂಡ ಹೇಳ್ಕೊಂಡು ಬಂದಾರಲ್ರಿ. ಹೌದು. ಜ್ಞಾನವನ್ನೇ ನಂಬು, ಕರ್ಮ ಅನ್ನುವಂತ ಜಾಲದಲ್ಲಿ ಸಿಲುಕಿ ನೀನು ಮುಕ್ತಿ ಪಡಿಬೇಕಂತ ಹೊರಟ್ರೆ ನಿನಗೆ ಯಾವತ್ತೂ ಮುಕ್ತಿ ಆಗೋದಿಲ್ಲ ಅಂತ ಹೇಳಿದ್ರು. ಆಗಮ ಪುರಾಣ ವೇದ ಪೂಗದಳು ವಿಧಿಸಿದ ಯಾಗ ದಾನ ಜಪ ನೀತಿ ಯೋಗ ಪೂಜಾದಿಗಳು ಈಗ ಜ್ಞಾನೋದಯ ಮಾತ್ರವಾಗಲ್ ಅದರಳು ಕೋಟಿ ಭಾಗಿಗಳೊಂದಕ್ಕೆ ಸಮವಾಗತಿಹುದರಿಂದ ಅಂತ. ಅಂದ್ರೆ ಆಗಮಗಳು 28 ದಿವ್ಯಾಗಮಗಳದಾವ್ರಿ, 18 ಪುರಾಣದಾವು, ವೇದ ಪೂಗದಳು ವೇದ 4 ವೇದಗಳದಾವು. ಅವುಗಳಲ್ಲಿ ವಿಧಿಸಿರ್ತಕ್ಕಂಥ ಯಜ್ಞ ಯಾಗ ಹೋಮ ಜಪ ಪೂಜಾ ಇವೇನದವಲ್ಲ ಇವೆಲ್ಲದರ ಫಲ ಇಷ್ಟು ಅಲ್ಲಿ ಹೇಳಿರ್ತಕ್ಕಂಥ ಆ ಎಲ್ಲಾ ಕರ್ಮಗಳ ಒಂದು ಫಲವನ್ನ ನಾವು ವಿಚಾರ ಮಾಡಿ ನೋಡಿದ್ರೆ ಈ ಜ್ಞಾನದ ಕೋಟಿ ಭಾಗದಳು ಒಂದು ಭಾಗಕ್ಕೂ ಸಮ ಆಗಂಗಿಲ್ಲ ಅಂತಾವ್. ಕೋಟಿ ಭಾಗದಳು ಒಂದು ಭಾಗಕ್ಕೂ ಕೂಡ ಸಮ ಆಗೋದಿಲ್ಲ ಅಂತ ಹೇಳಿ ಹಿಂಗ ನಿಜಗುಣಶೀಲರು ಕೂಡ ಹೇಳ್ಕೊಂಡ್ ಬಂದಿದ್ದಾರೆ. ಅದಕ್ಕೆ ಇಲ್ಲಿ ನಾವು ಮುಕ್ತರಾಗಬೇಕು ಅಂತಂದ್ರೆ ನಾವು ಕರ್ಮವನ್ನಾಗಲಿ ಉಪಾಸನೆಯನ್ನಾಗಲಿ ಮಾಡಿ ಮುಕ್ತಿ ಪಡಿತೀವಿ ಅಂತಂದ್ರೆ ಅದು ಎಂದೂ ಮುಕ್ತರಾಗ್ಲಿಕ್ಕೆ ಸಾಧ್ಯವಿಲ್ಲ. ಜ್ಞಾನಾದೇವತು ಕೈವಲ್ಯಂ, ಕೇವಲ ಜ್ಞಾನದಿಂದಲೇ ಮುಕ್ತಿ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಅದಕ್ಕೆ ಕರ್ಮದೇ ಜ್ಞಾನ ಕರ್ಮದೇ ಮುಕ್ತಿ ಘಟಿಸೋದು ನಿರ್ಮಲ ಜ್ಞಾನದಿಂದಲ್ಲದೆ ಅಂತೇಳಿ ಪರಮಾನುಭೂತಿಯೊಳಗ ನಿಜಗುಣಶೀಲರು ಹೇಳ್ಕೊಂಡ್ ಬಂದಾರ. ಕರ್ಮದಿಂದಲಾಗಲಿ ಜ್ಞಾನ ಕರ್ಮದೇ ಅಂದ್ರೆ ಕರ್ಮ ಮತ್ತು ಜ್ಞಾನ ಅವು ಸಮುಚ್ಚಯ ಅವೆರಡು ಸೇರಿಸಿ ಮಾಡಿದ್ರು ಕೂಡ ಆಗಂಗಿಲ್ಲ. ಅಥವಾ ಕರ್ಮ ಉಪಾಸನೆಯಿಂದಲೂ ಕೂಡ ನಾವು ಮುಕ್ತಿ ಪಡಿಲಿಕ್ಕೆ ನಿರ್ಮಲ ಜ್ಞಾನದಿಂದಲ್ಲದೆ ಅಂತ ಹೇಳ್ಯಾರ ಅವ್ರು. ನಿರ್ಮಲವಾಗಿರ್ತಕ್ಕಂಥ ಜ್ಞಾನ ಅಂದ್ರೆ ಕೇವಲ ಬ್ರಹ್ಮಜ್ಞಾನ ಅಂತ. ಜೀವ ಪರಮಾತ್ಮರ ಏಕತ್ವ ಜ್ಞಾನ ಅನ್ನುವಂತದ್ದೇನದಲ್ಲ ಅದರಿಂದಲೇ ನಮಗ ಮುಕ್ತಿ ಎನ್ನುವಂತದ್ದಾಗ್ತದ ಅಂತ ಹೇಳಿ ಇತಿ ಮಂತ್ರವರ್ಣಾತ್ ಅಂದ್ರೆ ಹೀಗೆ ಮಂತ್ರ ಅನ್ನುವಂತಹದ್ದು ನಮಗ ಉಪದೇಶ ಮಾಡ್ಕೊಂಡು ಬಂದದ ಶ್ವೇತಾಶ್ವೇತರ ಉಪನಿಷತ್ತು. ನ ಅನ್ಯ ಪಂಥ ವಿದ್ಯತೆ ಅಯನಾಯ ಅಂದ್ರೆ ಇದನ್ನ ಬಿಟ್ಟು ಅಂತ, ಈ ಜ್ಞಾನವನ್ನು ಬಿಟ್ಟು ಅನ್ಯ ಪಂಥ ಅಂದ್ರೆ ಬೇರೆ ಮಾರ್ಗವೇ ಇಲ್ಲ ಅಂತ. ಬೇರೆ ಮಾರ್ಗ ಅಂದ್ರೆ ಮುಕ್ತಿಯನ್ನು ಪಡಿಲಿಕ್ಕೆ ಬ್ರಹ್ಮಜ್ಞಾನವನ್ನ ಹೊರತುಪಡಿಸಿ ಇನ್ನೊಂದು ಯಾವುದೋ ಜಪತಪ ಮಾಡಿ ಉಪಾಸನೆ ಮಾಡಿ ವೇದದಲ್ಲಿ ಹೇಳಿರ್ತಕ್ಕಂಥ ಅಗ್ನಿಹೋತ್ರ ಕರ್ಮಗಳನ್ನ ಮಾಡಿ ನಾನು ಪಡಿತೀನಿ ಅಂತಂದ್ರೆ ಇದು ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯತ್ತು ವಾಯು ವಿಜ್ಞಾನಾತ್ ಕ್ವಚಿತ್ ಅಮೃತತ್ವಂ ಅಭಿಹಿತಂ ತತ್ ಆಪೇಕ್ಷಿಕಂ ಅಂತ ಹೇಳ್ತಾರೆ. ಇನ್ನು ಈ ವಾಯುವಿನ ವಿಜ್ಞಾನ ಅಂದ್ರೇನು? ಉಪಾಸನೆ. ವಾಯುದೇವನನ್ನ ಕುರಿತು ನಾವು ಉಪಾಸನೆ ಮಾಡುವುದರಿಂದ ನಮಗ ಅಮೃತತ್ವದ ಪ್ರಾಪ್ತಿ ಆಗ್ತೈತೆ ಅಂತ ಹೇಳ್ತಾರಲ್ಲ ಅಂತ ಹೇಳಿ ಇಲ್ಲಿ ಅಂದ್ರೆ ಅದು
ಆತ್ಯಂತಿಕ ಮೋಕ್ಷ ಅಲ್ಲದು. ಹ್ಮ್ ಅಂದ್ರೆ ಅದು ಮುಕ್ತಿ ಅಂತಲ್ಲಿ ಯಾಕೆ ಹೇಳ್ಯಾರ ಅಂತಂದ್ರೆ, ಅಲ್ಲಿ ಅಮೃತತ್ವ ಪ್ರಾಪ್ತಿ ಅಂತ ಯಾಕೆ ಹೇಳ್ಯಾರ ಅಂತಂದ್ರೆ, ಹ್ಮ್ ಅದು ಬಹುಕಾಲದವರೆಗೆ ಹ್ಮ್ ವಾಯುದೇವನನ್ನು ಉಪಾಸನೆ ಮಾಡೋದ್ರಿಂದ ಹ್ಮ್ ಬಹುಕಾಲದ ಪರ್ಯಂತರವಾಗಿ ಆ ಜೀವ ಹ್ಮ್ ಅಲ್ಲಿ ಅದನ್ನ ಹೊಂದ್ಕೊಂಡಿರ್ತಾನಂತದನ್ನು, ಆ ಹ್ಮ್ ಆ ಆ ಲೋಕವನ್ನು ಪಡ್ಕೊಂಡಿರ್ತಾನ ಅವನು. ಹ್ಮ್ ಹ್ಮ್ ವಾಯು ದೇವತೆಯನ್ನ ಸಾಕ್ಷಾತ್ಕರಿಸಿಕೊಂಡು ಹ್ಮ್ ಬಹುಕಾಲದವರೆಗೆ ಅಲ್ಲಿ ಇರ್ತಾನ. ಮತ್ತು ಅದು ಕ್ಷೀಣೆ ಪುಣ್ಯ ಮರ್ತ್ಯ ಲೋಕ ಮಿಷಂತಿ. ಹೌದು ಹೌದು. ಮುಗುದ ಕಲ್ಪಾಂತರದಲ್ಲಿ ಆದ್ರೂ ಕೂಡ ಮುಂದೆ ಅವನಿಗೆ ಜನ್ಮ ಇದೇ ಇದೆ. ಹ್ಮ್ 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 ವಾಯುವಿನ ಉಪಾಸನ ಮಾಡಿದ್ದ ಮಾತ್ರಕ್ಕೆ ಅವನು ಹ್ಮ್ ಮತ್ತೆ ಪುನಃ ಈ ಸಂಸಾರದಲ್ಲಿ ಹುಟ್ಟಿ ಬರುದಿಲ್ಲ ಅಂತ ಹೇಳಕ್ ಆಗಂಗಿಲ್ಲ. ಅದು ಹೌದು. ಯಾಕ ಮತ್ತೆ ಹುಟ್ಟಿ ಬರ್ತಾನದು. ಹ್ಮ್ ಅದು ಅಪೇಕ್ಷಿಕ ಅಂತಂದ್ರೆ ಏನು, ನಿತ್ಯ ಮುಕ್ತಿ ಅಲ್ಲ. ಹ್ಮ್ ನಾವು ನಿತ್ಯ ಮುಕ್ತರಾಗಬೇಕಾಗ್ಯದ. ಹ್ಮ್ ಒಮ್ಮೆ ಮುಕ್ತಿ ಪಡ್ಕೊಂಡ ಮೇಲೆ ಹ್ಮ್ ಮರಳಿ ಸಂಸಾರ ಬಂಧನ ಬಂದಿರಬಾರದು, ಹೌದು ಹೌದು. ಮತ್ತೆ ಹುಟ್ಟಿರಬಾರದು ನಾವು. ಹ್ಮ್ ಮತ್ತೆ ಹುಟ್ಟಲಾರ್ದಂಗ್ ಮಾಡ್ಕೋಬೇಕು ಅಂದ್ರೆ ಅದು ಕೇವಲ ಬ್ರಹ್ಮಜ್ಞಾನದಿಂದ ಮಾತ್ರ ಸಾಧ್ಯ ಅಂತಾರ ಅವರು. ಹ್ಮ್ ಬ್ರಹ್ಮಜ್ಞಾನದಿಂದ ಮಾತ್ರ ಅಂತ ನಿತ್ಯ ಮುಕ್ತಿ ಪ್ರಾಪ್ತಿ ಆಗ್ತೈತೆ ಹೊರತು ಹ್ಮ್ ನಾವು ವಾಯುವಿನ ಜ್ಞಾನ ಮಾಡಿಕೊಳ್ಳುವುದರಿಂದ ಹ್ಮ್ ನಮಗ ಅಂಥ ಅಮೃತತ್ವದ ಪ್ರಾಪ್ತಿ ಎನ್ನುವಂತಹದ್ದು ಹ್ಮ್ ಆಗೋದಿಲ್ಲ ಅಂತ ಹೇಳಿದ್ರು. ಹ್ಮ್ ತತ್ ಆಪೇಕ್ಷಿಕಂ ಅಂತಂದ್ರೆ ಏನು, ಹ್ಮ್ ಅದು ಪರಿಚ್ಛಿನ್ನವಾಗಿರ್ತಕ್ಕಂಥ ಮುಕ್ತಿ ಅಂತ. ಹ್ಮ್ ಬಹುಕಾಲದವರೆಗೆ ಇರ್ತಾನಂತ ತಿಳ್ಕೊಂಡು ಅಲ್ಲಿ ಹ್ಮ್ ಅದು ಸುಮ್ಮನೆ ಅಲ್ಲಿ ಶಬ್ದ ಪ್ರಯೋಗ ಮಾಡ್ಯಾರಂತ. ಹೌದು. ತತ್ರೈವ ಪ್ರಕಾರಣಾಂತಕರಣೇನ ಪರಮಾತ್ಮಾನಂ ಅವಿಧಾಯ ಅತಃ ಅನ್ಯದಾರ್ಥಂ ಇತಿ ವಾಯುವಾದೇರ್ ಅರ್ಥತ್ವ ಅವಿಧಾನಾತ್. ಹ್ಮ್ ಇಲ್ಲಿ ತತ್ರೈವ ಅಂದ್ರೆ ಅಲ್ಲಿಯೇ, ಅಂದ್ರೆ ಬೃಹದಾರಣ್ಯಕೋಪನಿಷತ್ತಿನಲ್ಲಿಯೇ ಹ್ಮ್ ಅಲ್ಲಿ ಪ್ರಕರಣಾಂತರ ಕರಣೇನ, ಹ್ಮ್ ಅಲ್ಲಿ ಮತ್ತೊಂದು ಪ್ರಕರಣವನ್ನ ಮಾಡಿ, ಅಲ್ಲಿ ಬೇರೆ ಒಂದು ಪ್ರಕರಣವನ್ನ ಮಾಡಿ ಹ್ಮ್ ಪರಮಾತ್ಮಾನಂ ಅವಿಧಾಯ, ಹ್ಮ್ ಅಲ್ಲಿ ಪರಮಾತ್ಮನನ್ನ ಕುರಿತು ಉಪದೇಶವನ್ನ ಮಾಡಿದಾರಲ್ಲಿ. ಹ್ಮ್ ಮತ್ತೊಂದು ಪ್ರಕರಣದೊಳಗ ಹ್ಮ್ ಅಲ್ಲಿ ಮಾಡ್ಕೊಂಡು ಏನ್ ಹೇಳ್ಯಾರ, ಆ ಪರಮಾತ್ಮನ ಬಗ್ಗೆ ಉಪದೇಶವನ್ನ ಮಾಡ್ಕೊಂಡು ಬಂದು ಹ್ಮ್ ಅತಃ ಅನ್ಯದಾರ್ಥಂ, ಅಲ್ಲಿ ಏನ್ ಹೇಳಿದ್ರು, ಅತಃ ಅನ್ಯದಾರ್ಥಂ ಇದಕ್ಕಿಂತಲೂ ಭಿನ್ನವಾಗಿ, ಅಂದ್ರೆ ಆ ಪ್ರಕರಣ ಏನ ಪರಮಾತ್ಮ ಬಗ್ಗೆ ಹೇಳ್ಕೊಂಡು ಬಂದ್ರಲ್ಲ, ಹ್ಮ್ ಪರಮಾತ್ಮ ಬಗ್ಗೆ ವರ್ಣನೆ ಮಾಡ್ಕೊಂತ ಬಂದಿದ್ದಾರೆ. ಹೌದು ಮತ್ ಇದಕ್ಕಿಂತಲೂ ಭಿನ್ನವಾಗಿ ಏನಿದೆ ಅಲ್ಲ, ಹ್ಮ್ ಇದೆಲ್ಲವೂ ಅನ್ಯತಾರ್ಥಂ. ಅರ್ಥಂ ಅಂದ್ರೆ ನಾಶ ಉಳ್ಳದ್ದು ಅಂತ. ಹ್ಮ್ ಭಗವಂತನನ್ನ ಹೊರತುಪಡಿಸಿ ಉಳಿದಿದ್ದೆಲ್ಲವೂ ಹ್ಮ್ ನಾಶ ಉಳ್ಳದ್ದು ಅಂತ ಹೇಳಿದ್ದಾರೆ. ಹೌದು. ಪರಬ್ರಹ್ಮ ಒಂದೇ ಸತ್ಯವಾಗಿರ್ತಕ್ಕಂಥದ್ದು, ಅದೇ ಸದ್ರೂಪವಾಗಿರುವಂತಹದ್ದು, ಹ್ಮ್ ಅದು ನಿತ್ಯವಾಗಿರತಕ್ಕಂತಹದ್ದು, ಅದು ಅವಿನಾಶಿಯಾಗಿರತಕ್ಕಂತಹದ್ದು. ಹ್ಮ್ ಅದನ್ನ ಬಿಟ್ಟು ಬೇರೆ ಏನೇನೈತಲ್ಲ, ಬ್ರಹ್ಮವನ್ನು ಬಿಟ್ಟು ಹ್ಮ್ ಇನ್ನೊಂದಾದಂತ ನಮಗೇನು ಕಲ್ಪನಾ ಆಗೈತಲ್ರಿ, ಜಗತ್ತಾಗ್ಲಿ ಹೌದು ಹೌದು. ಪಂಚಭೂತಗಳಾಗ್ಲಿ ಹ್ಮ್ ಇವೇನೇನದಾವ ಹ್ಮ್ ಇವೆಲ್ಲವೂ ಕೂಡ ನಾಶವಾಗ್ತಾವಂತ. ಹ್ಮ್ ಯದೃಷ್ಟಂ ತನ್ನಷ್ಟಂ, ಹ್ಮ್ ಯಾವುದು ದೃಶ್ಯವಾಗಿ ನಮಗೆ ಪ್ರತೀತಿ ಆಗ್ತದೋ ಹ್ಮ್ ಅದೆಲ್ಲವೂ ನಾಶ ಉಳ್ಳದ್ದು ಅಂತ. ಹ್ಮ್ ಸರಿ. ಆದ್ದರಿಂದ ಇಲ್ಲಿ ವಾಯುವಾದೇಹೇ ಹ್ಮ್ ಅಂದ್ರೆ ವಾಯು ಮೊದಲಾದಂಥವುಗಳು ಅಂತ. ಹ್ಮ್ ಇಲ್ಲಿ ಆಕಾಶ ಆಗಲಿ, ವಾಯು ಆಗಲಿ, ಹ್ಮ್ ತೇಜ ಆಗಲಿ, ಜಲ ಆಗಲಿ, ಪೃಥ್ವಿ ಆಗಲಿ, ಹ್ಮ್ ಇವೆಲ್ಲವೂ ಕೂಡ ಏನದಾವು ಅಂತಂದ್ರೆ ಹ್ಮ್ ಆರ್ಥತ್ವ ಅಭಿಧಾನಾತ್. ಹ್ಮ್ ಆರ್ಥತ್ವ ಅಂದ್ರೆ ಇವು ನಾಶ ಉಳ್ಳುಗಳು ಅಂತ. ಹ್ಮ್ ಇವೆಲ್ಲವೂ ನಾಶ ಆಗ್ತಾವಂತ. ಹೌದು. ಮತ್ತ ಇವೆಲ್ಲ ನಾಶ ಆಗ್ತಾವ ಅಂದ ಬಳಿಕ ಹ್ಮ್ ಇನ್ನು ವಾಯುವಿನ ಉಪಾಸನೆಯನ್ನ ಮಾಡಿಕೊಂಡು ಹ್ಮ್ ಅಲ್ಲಿ ಅಮೃತನಾಗ್ತಾನೆ ಅಂತ ಹೇಳಿದ್ದು ಕೂಡ ಹ್ಮ್ ಅದು ನಾಶವಾಗಿರ್ತಕ್ಕಂಥ ಮುಕ್ತಿ ಅಂತದು. ಹ್ಮ್ ಅದು ನಿಜವಾದ ಮುಕ್ತಿ ಅಲ್ಲದು. ಹ್ಮ್ ಯಾಕಂದ್ರೆ ಅವನು ಮರಳಿ ಮತ್ತೆ ಅವನು ಇಲ್ಲಿ ಹುಟ್ಟೆ ಬರ್ತಾನಂತ. ಅವನು ಹ್ಮ್ ಬ್ರಹ್ಮವನ್ನು ಬಿಟ್ಟು ಉಳಿದಿದ್ದೆಲ್ಲ ನಾಶ ಉಳ್ಳದ್ದು ಅಂತ ನಾವು ಹೇಳ್ಕೊಂಡ್ ಬಿಟ್ಟಿದ್ದೇವೆ ಈಗಾಗಲೇ. ಹೌದು ಹೌದು. ಆದ್ರಿಂದ ಅದು ನಾಶ ಉಳ್ಳದ್ದು ಅಂತೇಳಿ ಹಿಂಗ ಶ್ರುತಿನೇ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಹ್ಮ್ ಈ ಮಂತ್ರ ಅನ್ನುವಂತಹದ್ದು ಬರ್ತದ. ಹ್ಮ್ ಪ್ರಕರಣಾದಪಿ ಅತ್ರ ಪರಮಾತ್ಮ ನಿಶ್ಚಯ. ಇಲ್ಲಿ ಪ್ರಕರಣ ಏನ್ ಬಂದದ, ಹ್ಮ್ ಈಗ ಮೊದಲು ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಪ್ರಾರಂಭ ಮಾಡಿದ್ರು ಅವರು. ಹ್ಮ್ ನಾವು ಬ್ರಹ್ಮವನ್ನೇ ಇಲ್ಲಿ ಜಿಜ್ಞಾಸ ಮಾಡಬೇಕು, ಹ್ಮ್ ಅದನ್ನೇ ನಾವು ಹುಡುಕಬೇಕು, ಬ್ರಹ್ಮವನ್ನೇ ಹುಡುಕ್ಬೇಕಾಗ್ಯದ. ಹ್ಮ್ ಹುಡುಕುದಂದ್ರೆ ಏನು, ಅದನ್ನ ಜಿಜ್ಞಾಸ ತಿಳ್ಕೊಳ್ಬೇಕಾಗೈತಿ ಅಂತ. ಹ್ಮ್ ಬ್ರಹ್ಮವನ್ನ ಅರಿತಾಗಲೇ ನಾವು ಮುಕ್ತರು. ಹೌದು ಹೌದು. ಅದಕ್ಕೆ ಆರಂಭದಲ್ಲಿ ಪ್ರಕರಣದೊಳಗೆ ಅವ್ರು ಏನ್ ಹೇಳಿದಾರ, ಹ್ಮ್ ಪರಮಾತ್ಮ ನಿಶ್ಚಯ. ಹ್ಮ್ ಇಲ್ಲಿ ಪ್ರಕರಣದಿಂದಲೂ ಕೂಡ ಇಲ್ಲಿ ಪರಮಾತ್ಮನೇ ಅಂತ ನಿಶ್ಚಯ ಆಕೈತಿ. ಹೌದು ಹೌದು. ಅನ್ಯತ್ರ ಧರ್ಮಾತ್ ಅನ್ಯತ್ರ ಧರ್ಮಾತ್ ಅನ್ಯತ್ರ ಅಸ್ಮಾತ್ ಕೃತಾತ್ ಅನ್ಯತ್ರ ಭೂತಾಶ್ಚ ಭವ್ಯಾಶ್ಚ
ಎತ್ತತ್ ಪಶ್ಯತಿ ತದ್ವದ. ನೋಡಿ, ಕಠೋಪನಿಷತ್ನಲ್ಲಿಯೂ ಕೂಡ ಇದನ್ನು ಹೇಳ್ಕೊಂಡು ಬಂದಿದ್ದಾರೆ. ಅನ್ಯತ್ರ ಧರ್ಮಾತ್ ಅಂದ್ರೆ ಧರ್ಮಕ್ಕಿಂತಲೂ ಬೇರೆಯಾಗಿರಬೇಕು. ಮತ್ತು ಅನ್ಯತ್ರ ಅಧರ್ಮಾತ್ ಅಧರ್ಮಕ್ಕಿಂತಲೂ ಬೇರೆಯಾಗಿರ್ತಕ್ಕಂಥದ್ದು. ಅನ್ಯತ್ರ ಅಸ್ಮಾತ್ ಕೃತಾಕೃತಾತ್. ಕೃತ ಅಂತಂದ್ರೆ ಏನು? ಕಾರ್ಯ. ಅಕೃತ ಅಂದ್ರೆ ಕಾರಣ. ಕಾರ್ಯ ಕಾರಣಕ್ಕಿಂತಲೂ ಯಾವುದು ಬೇರೆ ಅದೋ. ನೋಡು, ಧರ್ಮಕ್ಕಿಂತಲೂ ಬೇರೆಯಾಗಿರಬೇಕು, ಮತ್ತು ಅಧರ್ಮಕ್ಕಿಂತಲೂ ಬೇರೆಯಾಗಿರಬೇಕು, ಮತ್ತು ಅನ್ಯತ್ರ ಅಸ್ಮಾತ್ ಕೃತಾಕೃತಾತ್. ಕೃತ ಅಂದ್ರೆ ಕಾರ್ಯ ಮತ್ತು ಕಾರಣಗಿಂತಲೂ ಯಾವುದು ಬೇರೆ ಅದ. ಅನ್ಯತ್ರ ಭೂತಾಶ್ಚ ಭವ್ಯಾಶ್ಚ. ಮತ್ತು ಭೂತ ಅಂದ್ರೆ ಹಿಂಗ್ ಕಳೆದು ಹೋಗಿದ್ದು, ನಾವು ಭೂತಕಾಲ ಅಂತ ಹೇಳ್ತೇವಲ್ಲ, ಅದಕ್ಕಿಂತಲೂ ಬೇರೆಯಾಗಿರ್ಬೇಕು. ಭವ್ಯಾಶ್ಚ. ಭವ್ಯಾಶ್ಚ ಅಂದ್ರೇನು? ಭವಿಷ್ಯತ್ ಕಾಲ. ಚ ಅನ್ನೋದ್ರಿಂದ ಇಲ್ಲಿ ವರ್ತಮಾನ ಕಾಲ. ಭೂತ, ವರ್ತಮಾನ ಕಾಲ, ಭಾವಿ ಕಾಲ, ಭವಿಷ್ಯತ್ ಕಾಲ. ಇವುಗಳಿಗಿಂತಲೂ ಭಿನ್ನವಾಗಿರ್ತಕ್ಕಂಥದ್ದು. ಅಂದ್ರೆ ಮೂರು ಕಾಲವನ್ನ ಮೀರಿರ್ತಕ್ಕಂಥದ್ದು. ಅದು ಯಾವುದದು? ಎತ್ತೆತ್ ಪಶ್ಯತಿ ತದ್ವದ. ಎತ್ತೆತ್ ಪಶ್ಯಸಿ, ಯಾವುದನ್ನ ನೀನು ತಿಳ್ಕೊಂಡಿದ್ದೀಯೋ, ಯಾವುದನ್ನ ನೋಡಿದ್ದೀಯೋ ಅಂತಂದ್ರೆ ಏನು? ಪಶ್ಯಸಿ ಅಂದ್ರೆ ನೋಡಿದ್ದಿ. ಅಂದ್ರೆ ಇಲ್ಲಿ ನೋಡುವಂತಹದ್ದಲ್ಲ ಅದು, ನಾವು ತಿಳ್ಕೊಳ್ಬೇಕಲ್ರಿ ಅದನ್ನ. ಬ್ರಹ್ಮವನ್ನು ಅರ್ಥಕೊಳ್ಬೇಕಾಗ್ಯದ. ನೀನು ಯಾವುದನ್ನ ಆ ಬ್ರಹ್ಮವನ್ನು ಅರ್ತಿದ್ದೀಯೋ, ಅದನ್ನ ಕಂಡುಕೊಂಡಿದ್ದೀಯೋ, ತದ್ವದ, ಅದನ್ನ ನನಗೆ ಹೇಳು ಅಂತ. ಇತಿ ಪರಮಾತ್ಮನಃ ಪೃಷ್ಟತ್ವಾತ್. ಅಲ್ಲಿ ಪರಮಾತ್ಮನನ್ನೇ ಆ ಪ್ರಕರಣದಲ್ಲಿ ಹೇಳಿದಾರೋದಿಲ್ರಲ್ಲಿ. ಪರಮಾತ್ಮನನ್ನೇ ಕುರಿತು ಅಲ್ಲಿ ಪ್ರಕರಣದಲ್ಲಿ ಕೇಳ್ಕೊಂಡಿದಾರ ಅವರು. ಇತಿ ಪರಮಾತ್ಮನ ಪೃಷ್ಟತ್ವಾತ್ ಅಂತ ಆ ಪರಮಾತ್ಮನನ್ನೇ ಕುರಿತು ಅಲ್ಲಿ ಪ್ರಶ್ನೆಯನ್ನ ಮಾಡಿರುವುದರಿಂದ ಇಲ್ಲಿ ಪ್ರಕರಣ ಏನು ಬಂದದ? ಇದು ಬ್ರಹ್ಮ ಪ್ರಕರಣ ಅಂತ. ಬ್ರಹ್ಮನನ್ನೇ ಕುರಿತು ಇಲ್ಲಿ ತಿಳ್ಕೊಳ್ಬೇಕು, ಬ್ರಹ್ಮವನ್ನೇ ನಾವು ಜಿಜ್ಞಾಸೆ ಮಾಡ್ಬೇಕಾಗ್ಯದ, ಬ್ರಹ್ಮವನ್ನೇ ಇಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಆದ್ದರಿಂದ ಇಲ್ಲಿ ವಾಯು ಅಂತ ಹೇಳ್ಯಾರ ಅಂತ ನಾವಿಲ್ಲಿ ಅರ್ಥ ಮಾಡಬಾರದು ಅಂತ. ಅದಕ್ಕೆ ಇಲ್ಲಿ ಸೂತ್ರದಲ್ಲಿ ಇಲ್ಲೇನ್ ಹೇಳ್ಕೊಂಡ್ ಬಂದ್ರು ಅಂತಂದ್ರೆ ಕಂಪನಾತ್ ಅಂತ. ಈ ಕಂಪಿಸುವಿಕೆ ಎನ್ನುವಂತಹದ್ದು ಹೇಳಿದ್ದರಿಂದ ಇಲ್ಲಿ ಪ್ರಾಣ, ಮುಖ್ಯವಾದ ಪ್ರಾಣ ಅಂತ ನಾವು ಅರ್ಥ ಮಾಡಬಾರದು. ಇಲ್ಲಿ ಪ್ರಾಣ ಅಂದ್ರೇನು? ಬ್ರಹ್ಮವೇ ಅಂತ. ಇಲ್ಲಿ ಬ್ರಹ್ಮವನ್ನೇ ಹೇಳ್ಕೊಂಡು ಬಂದಿದ್ದಾರೆ ಅಂತ ಹೇಳಿ, ಯದಿದಂ ಕಿಂಚ ಜಗತ್ ಸರ್ವಂ ಪ್ರಾಣ ಏಜತಿ ನಿಸೃತಂ ಮಹದ್ಭಯಂ ವಜ್ರಮುದ್ದತಂ ಯ ಏತದ್ ವಿದುರಾಮೃತಾಸ್ತೆ ಭವಂತಿ ಅಂತ ಹೇಳಿ ಇಲ್ಲಿ ಕಠೋಪನಿಷತ್ನಲ್ಲಿ ಬಂದಿರತಕ್ಕಂತ ಈ ಮಂತ್ರ. ಇದರ ಬಗ್ಗೆನೇ ಇಲ್ಲಿ ಚರ್ಚೆ ಮಾಡ್ಕೊಂಡು ಬಂದ್ರು. ಅಂದ್ರೆ ಈ ಜಗತ್ತನ್ನುವಂತಹದ್ದು ಇದು ಬ್ರಹ್ಮದಲ್ಲಿ ಓತಪ್ರೋತವಾಗಿ ಇದು ಸೇರ್ಕೊಂಡದ ಅಂತ. ಅಲ್ಲಿ ಪ್ರಾಣ ಅನ್ನೋ ಶಬ್ದಕ್ಕೆ ಬ್ರಹ್ಮ ಅಂತ ನಾವು ಅರ್ಥ ಮಾಡ್ಬೇಕು ಅಂತ ಹೇಳ್ತಾರ ಅವರು. ಈ ರೀತಿಯಾಗಿ ಯಾರು ಇದನ್ನ ಅರ್ಥಕೊಳ್ತಾ ಇದ್ದಾರೋ ಅವರು ಅಮರರಾಗ್ತಾರ ಅಂತೇಳಿ ಮಂತ್ರದಲ್ಲಿ ಹೇಳ್ಕೊಂಡು ಬಂದ್ರು. ಈಗ ಈ ಪ್ರಕರಣ ಮುಗಿಸಿದ್ರಿ ಈಗ್ರಿ. ಇನ್ನ ಜ್ಯೋತಿರಧಿಕರಣ. ಈ ಚಾಂದೋಗ್ಯೋಪನಿಷತ್ನಿ ಅಲ್ಲಿ ಒಂದು ಮಂತ್ರ ಬರ್ತದೆ. ಅಲ್ಲಿ ಹೇಳಿರ್ತಕ್ಕಂತ ಜ್ಯೋತಿ ಯಾವುದು ಅಂತ. ಏಷಃ ಸಂಪ್ರಸಾದೋ ಅಸ್ಮಾತ್ ಶರೀರಾತ್ ಸಮುತ್ಥಾಯ ಪರಂ ಜ್ಯೋತಿರುಪಸಂಪದ್ಯ ಸ್ವೇನ ರೂಪೇಣ ಅಭಿನಿಷ್ಪದ್ಯತೆ ಇತಿ ಶ್ರೂಯತೆ. ಇಲ್ಲಿ ಏಷಃ ಸಂಪ್ರಸಾದಃ ಅಸ್ಮಾತ್ ಶರೀರಾತ್ ಸಮುತ್ಥಾಯ, ಇಲ್ಲಿ ಸಂಪ್ರಸಾದನಾಗಿರ್ತಕ್ಕಂಥವನು. ಏಷಃ ಅಂದ್ರೆ ಇವನು ಅಂತ. ಇಲ್ಲಿ ಸಂಪ್ರಸಾದ ಅಂತ ಏನದಾನಲ್ಲ, ಇವನು ಅಸ್ಮಾತ್ ಶರೀರಾತ್ ಸಮುತ್ಥಾಯ, ಈ ಶರೀರದಿಂದ ಇವನು ಎದ್ದೇಳ್ತಾ ಇದ್ದಾನಂತ. ಯಾಕಂದ್ರೆ ಈ ಶರೀರದಿಂದ ಎದ್ದೇಳ್ತಾ ಇದ್ದಾನೆ ಯಾರು? ಈ ಸಂಪ್ರಸಾದನಾಗಿರ್ತಕ್ಕಂಥವನು. ಪರಂ ಜ್ಯೋತಿ ರೂಪಸಂಪದ್ಯ. ಪರಂ ಜ್ಯೋತಿ ಅಂತಂದ್ರೆ ಇಲ್ಲಿ ಹೆಚ್ಚಿನ ಒಂದು ಜ್ಯೋತಿ ಎನ್ನುವಂತಹದ್ದನ್ನ, ಉಪಸಂಪದ್ಯ ಅಂದ್ರೆ ಸೇರಿ ಅಂತ. ಶ್ರೇಷ್ಠವಾಗಿರ್ತಕ್ಕಂಥ ಜ್ಯೋತಿ ಎನ್ನುವಂತಹದ್ದನ್ನ ಸೇರಿ ಸ್ವೇನ ರೂಪೇಣ ಅಭಿನಿಷ್ಪದ್ಯತೆ ಅಂದ್ರೆ ತನ್ನ ರೂಪದಿಂದ ಅಲ್ಲಿ ಸಿದ್ಧನಾಗ್ತಾನೆ ಅಂತೇಳಿ ಚಾಂದೋಗ್ಯೋಪನಿಷತ್ನಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಇಲ್ಲಿ ಸಂಪ್ರಸಾದನಾಗಿರ್ತಕ್ಕಂಥವನು
ಹ್ಮ್ ಈ ಶರೀರದಿಂದ ಹ್ಮ್ ಮೇಲೆ ಎದ್ದು ಹ್ಮ್ ಅವನು ಎಲ್ಲಿಗೆ ಹೋಗ್ತಾನವನು ಪರಂ ಜ್ಯೋತಿ ರೂಪ ಸಂಪದ್ಯ ಹ್ಮ್ ಶ್ರೇಷ್ಠವಾಗಿರ್ತಕ್ಕಂಥ ಜ್ಯೋತಿ ಎನ್ನುವಂತಹದ್ದನ್ನು ಹೊಂದಿ ಹ್ಮ್ ತನ್ನ ರೂಪದಿಂದ ಅವನು ಸಿದ್ಧನಾಗ್ತಾನೆ ಅಂತೇಳಿ ಹ್ಮ್ ಹಿಂಗ ಚಾಂದೋಗ್ಯೋಪನಿಷತ್ 8ನೇ ಅಧ್ಯಾಯದೊಳಗೆ ಹ್ಮ್ 12ನೇ ಕಣ್ಣು 3ನೇ ಮಂತ್ರದಲ್ಲಿ ಈ ಒಂದು ಮಂತ್ರ ಬಂದದಿಲ್ಲ. ಹೌದು. ಇತಿ ಶ್ರೂಯತೆ. ಹ್ಮ್ ಈಗ ನಾವು ಮಂತ್ರವನ್ನು ನಾವು ಶ್ರುತಿಯಲ್ಲಿ ಕೇಳ್ತಾ ಇದ್ದೀವಿ. ತತ್ರ ಸಂಶಯತೆ. ಹ್ಮ್ ಇಲ್ಲಿ ನಮಗ ಒಂದು ಸಂಶಯ ಬರ್ತದ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಇಲ್ಲೇನು ಸಂಶಯ ಅಂತಂದ್ರೆ ಹ್ಮ್ ಕಿಂ ಜ್ಯೋತಿ ಶಬ್ದಂ ಚಕ್ಷುರ್ ವಿಷಯತಮೋ ಹ್ಮ್ ಅಪಹಂ ತೇಜ ಕಿಂ ವಾ ಪರಂ ಬ್ರಹ್ಮ ಇತಿ. ಹ್ಮ್ ಇಲ್ಲಿ ಜ್ಯೋತಿ ಎನ್ನುವಂತ ಏನು ಒಂದು ಶಬ್ದ ಬಂದದಲ್ರಿ ಇಲ್ಲಿ, ಹ್ಮ್ ಹ್ಮ್ ಜ್ಯೋತಿ ಅಂತೇನು ಕರಿತಾ ಇದ್ದಾರಲ್ಲ, ಹೌದು ಹೌದು. ಚಕ್ಷುರ್ ವಿಷಯತಮಃ ಅಪಹಂ ತೇಜ. ಹ್ಮ್ ಇಲ್ಲಿ ಚಕ್ಷುವಿಗೆ ವಿಷಯವಾಗಿರ್ತಕ್ಕಂಥದ್ದು, ಚಕ್ಷು ಅಂದ್ರೆ ನೇತ್ರ, ಹ್ಮ್ ನಮ್ಮ ಕಣ್ಣಿಗೆ ವಿಷಯವಾಗಿರ್ತಕ್ಕಂಥದ್ದು ಯಾವುದು? ಹ್ಮ್ ಇಲ್ಲಿ ತಮಃ ಅಂದ್ರೆ ಕತ್ತಲೆ ಅಂತ. ಹ್ಮ್ ಕತ್ತಲೆಯನ್ನ ಹ್ಮ್ ಅಪಹಂ, ಹ್ಮ್ ಅದನ್ನ ಹೋಗ್ಲಾಡಿಸ್ತಕ್ಕಂಥದ್ದು. ಹ್ಮ್ ಈಗ ಜ್ಯೋತಿ ಅಂದ್ರೆ ಬೆಳಕು. ಬೆಳಕು ಏನ್ ಮಾಡ್ತದ? ಕತ್ತಲ ನಮ್ಮ ಕಣ್ಣಿಗೆ ಕಾಣತಕ್ಕಂತ ಕತ್ತಲೆಯನ್ನ ಕಳೀತದ ಅಂತ. ಹ್ಮ್ correct. ನಾವು ದೀಪ ಹಚ್ಚಿದ ಕೂಡಲೇ ಕತ್ತಲೆ ಹೋಗ್ಬಿಡ್ತದಲ್ರಿ ಇವಾಗ. ಹೌದು ಹೌದು. ನಮ್ಮ ನೇತ್ರಕ್ಕೆ ವಿಷಯವಾಗಿರ್ತಕ್ಕಂಥ ಯಾವ ಕತ್ತಲೆ ಅನ್ನುವಂತಹದ್ದಲ್ಲ, ಹ್ಮ್ ಅದಕ್ಕೆ ಚಕ್ಷುರ್ ವಿಷಯ, ಹ್ಮ್ ನಮ್ಮ ನೇತ್ರ ಕಣ್ಣಿಗೆ ವಿಷಯವಾಗಿರ್ತಕ್ಕಂಥ ತಮಃ. ಹ್ಮ್ ತಮ ಅಂದ್ರೆ ಇಲ್ಲಿ ಅಂಧಕಾರ, ಕತ್ತಲೆ ಅಂತ. ಹ್ಮ್ ಹ್ಮ್ correct. ಅಪಹಂ, ಹ್ಮ್ ಅಪಹಂ ಅಂದ್ರೆ ಏನು? ಹ್ಮ್ ಅದನ್ನ ಕಳೆಯುವಂತಹದ್ದು ಯಾವುದು? ಜ್ಯೋತಿ. ಹ್ಮ್ ಜ್ಯೋತಿ ಅಂದ್ರೆ ಇಲ್ಲಿ ದೀಪ ಅಥವಾ ಬೆಳಕು ಅಂತ ನಾವು ಅರ್ಥ ಮಾಡ್ಬೇಕು ಇಲ್ಲಿ. ಹೌದು ಹೌದು ಹೌದು. ಇಲ್ಲಿ ಹೆಂಗ ಈಗ ಸೂರ್ಯ ಉದಯ ಆದ ಅಂತಂದ್ರೆ ಹ್ಮ್ ನಮ್ಮ ಕಣ್ಣಿಗೆ ಕಾಣತಕ್ಕಂಥ ಕತ್ತಲೆ ಉಳಿತದನ್ರಿ ಅವಾಗ. ಹೋಗ್ಬಿಡು. ಹೌದು. ಕತ್ತಲೆ ಹೋಗ್ಬಿಡ್ತದ. ಹ್ಮ್ ಈ ರಾತ್ರಿ ಟೈಮ್ ನಾವು ಲೈಟ್ ಹಚ್ತೀವಿ, ಹ್ಮ್ ದೀಪ ಹಚ್ಚಿದಾಗ ಏನಾಕೈತ್ರಿ ಅದು ಕತ್ಲ. ಕತ್ತಲೆ ದೂರ ಹೋಗ್ಬಿಡ್ತೈತಿ ಅಂತ. ಹ್ಮ್ ಆದ್ರೆ ಇಲ್ಲಿ ಹ್ಮ್ ಏನು ಸಂಶಯ ಅಂತಂದ್ರೆ, ಇಲ್ಲಿ ಜ್ಯೋತಿ ಎನ್ನುವಂತ ಏನು ಶಬ್ದ ಬಂದದಲ್ಲ, ಹ್ಮ್ ಆ ಜ್ಯೋತಿ ಎನ್ನುವಂತ ಶಬ್ದ ಹ್ಮ್ ಕತ್ತಲೆಯನ್ನ ನಿವಾರಣೆ ಮಾಡ್ತಕ್ಕಂತ ಒಂದು ಬೆಳಕಂತ ಹೇಳ್ತೀರೋ ಹ್ಮ್ ಅಥವಾ ಪರಂಬ್ರಹ್ಮ, ಹ್ಮ್ ಇಲ್ಲಿ ಪರಬ್ರಹ್ಮ ಅಂತ ನೀವು ಅರ್ಥ ಮಾಡ್ತಿರೋ ಹ್ಮ್ ಅಂತ ಇಲ್ಲಿ ನಮಗೆ ಸಂಶಯ ಇಲ್ಲಿ. ಹೌದು ಹೌದು. ಇಲ್ಲಿ ಯಾಕಂದ್ರೆ ಅಲ್ಲಿ ಹಿಂದ ಹ್ಮ್ ಅವನು ಜ್ಯೋತಿಯನ್ನು ಸೇರ್ತಾನೆ, ಹ್ಮ್ ತನ್ನ ರೂಪದ ಸಿದ್ಧನಾಗ್ತಾನೆ ಅಂತ ಹೇಳಿ ಹ್ಮ್ ಆ ಶರೀರದಿಂದ ಎದ್ದು, ಹ್ಮ್ ಆ ಶರೀರದಿಂದ ಎದ್ದು ಅವನು ಏನ್ ಮಾಡ್ತಾನೆ, ಆ ಜ್ಯೋತಿಯನ್ನು ಸೇರಿ ತನ್ನ ರೂಪದ ಸಿದ್ಧ ಆಗ್ತಾನೆ ಅಂತ ಅಲ್ಲಿ ಮಂತ್ರ ಬಂದದಲ್ಲ, ಅಲ್ಲಿ ಜ್ಯೋತಿ ಎನ್ನುವಂತ ಶಬ್ದ ಬಂದದಲ್ಲ, ಹ್ಮ್ ಆ ಜ್ಯೋತಿ ಎನ್ನುವಂತ ಶಬ್ದಕ್ಕ ಹ್ಮ್ ಈ ಹೊರಗಿನ ಹ್ಮ್ ಸೂರ್ಯನ ಅದಾನಲ್ರಿ, ಹ್ಮ್ ಆ ಜ್ಯೋತಿ ಅಂತ ಅರ್ಥ ಮಾಡ್ತಿರೋ ಹ್ಮ್ ಅಥವಾ ಪರಬ್ರಹ್ಮವೋ ಅಂತ ಹ್ಮ್ ಹಿಂಗ ಆಕ್ಷೇಪ ಬಂದಾಗ ಹ್ಮ್ ಅದಕ್ಕೆ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ, ಕಿಂ ತಾವತ್ ಪ್ರಾಪ್ತಂ. ಹ್ಮ್ ಇಲ್ಲಿ ಮೊದಲು ಪೂರ್ವ ಪಕ್ಷಿ ಏನ್ ಬರ್ತದ ಅಂತಂದ್ರೆ, ಹ್ಮ್ ಪ್ರಸಿದ್ಧಮೇವ ತೇಜ ಜ್ಯೋತಿ ಶಬ್ದಮಿತಿ. ಇಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಹ್ಮ್ ಯಾವ ಒಂದು ಜ್ಯೋತಿ ಎನ್ನುವಂತಹದ್ದು ಹ್ಮ್ ಯಾವುದು ಅಂತಂದ್ರೆ, ಇಲ್ಲಿ ಹೊರಗೆ ತೋರ್ತಕ್ಕಂಥ ಏನು ಜ್ಯೋತಿ ಇದೆ ಅಲ್ರಿ, ಸೂರ್ಯ, ಹ್ಮ್ ಸೂರ್ಯಾದಿ ಜ್ಯೋತಿಗಳೇನದಾವಲ್ಲ ಹೊರಗಿನ ಬೆಳಕು, ಹೌದು ಹೌದು ಹೌದು. ಅದೇ ಇಲ್ಲಿ ಜ್ಯೋತಿ ಶಬ್ದದಿಂದ ಹೇಳೈತಿ ಅಂತ. ಹ್ಮ್ ಹೊರಗಿನ ಬೆಳಕನ್ನುವಂತಹದ್ದು ಏನದಲ್ಲ, ಹ್ಮ್ ಅದೇ ಜ್ಯೋತಿ ಶಬ್ದದಿಂದ ಹೇಳಿರ್ತಕ್ಕಂಥ ವಸ್ತು ಅಂತ ಹೇಳ್ತಾರ ಅವ್ರು. ಹ್ಮ್ ಯಾರೋ ಪೂರ್ವ ಪಕ್ಷಿ ಹೇಳ್ತಾನ ಅವನು. ಹ್ಮ್ ಯಾಕಂದ್ರೆ ಲೋಕದಲ್ಲಿ ಅದೇ ಪ್ರಸಿದ್ಧ ಅದ. ಹೌದು. ಇಲ್ಲಿ ಪ್ರಸಿದ್ಧಮೇವ ತೇಜ, ಹ್ಮ್ ಪ್ರಸಿದ್ಧವಾಗಿರ್ತಕ್ಕಂಥ ಯಾವ ಬೆಳಕು, ತೇಜ ಅಂದ್ರೆ ಬೆಳಕು ಅಂತ. ಹ್ಮ್ ಜ್ಯೋತಿ ಶಬ್ದಮಿತಿ, ಆ ಜ್ಯೋತಿ ಎನ್ನುವಂತ ಶಬ್ದದಿಂದ ಹ್ಮ್ ಹೇಳಿರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರ, ಹ್ಮ್ ಈ ಹೊರಗಿನ ಬೆಳಕನ್ನುವಂತಹದ್ದು ಏನದಲ್ಲ, ಹ್ಮ್ ಅದುವೇ ಇಲ್ಲಿ ಜ್ಯೋತಿ ಶಬ್ದದಿಂದ ಹೇಳಿದ್ದಾರೆ. ಹ್ಮ್ ಕುತಃ, ಹ್ಮ್ ನೀ ಯಾಕೆ ಹೇಳ್ತಾ ಇದ್ದೀಯಾ ಹ್ಮ್ ಅಂತಂದ್ರೆ, ಜ್ಯೋತಿಷ್ ಶಬ್ದಸ್ಯ ರೂಢತ್ವಾತ್. ಹ್ಮ್ ಆ ಜ್ಯೋತಿ ಎನ್ನುವಂತ ಶಬ್ದಕ್ಕ ಹ್ಮ್ ಹೊರಗಿನ ಏನು ಬೆಳಕದಲ್ಲ ಅಲ್ಲೇ ಪ್ರಸಿದ್ಧ ಅದ ಲೋಕದಲ್ಲಿ. ಹ್ಮ್ ಇಲ್ಲಿ ನೋಡಪ್ಪ ಒಳಗೆ ಕತ್ಲೈತಿ, ಸ್ವಲ್ಪ ಏನಾರ ದೀಪ ತಗೊಂಡ್ ಬಾ ಅಂತ ಹೇಳ್ತೀವಿ ನಾವು. ಹೌದು ಹೌದು. ಒಳಗಿನ ಏನಾದ್ರೂ ಒಂದು ಜ್ಯೋತಿ ಅಂತಂದ್ರೆ ಏನು, ಬೆಳಕು ಹ್ಮ್ ಅಂದ್ರೆ ಒಂದು ದೀಪ ಆಗ್ಲಿ ಅಥವಾ ಲೈಟ್ ಹಚ್ಚಿಬಿಟ್ರೆ ಅದು ಹೋಗ್ತೈತಿಲ್ರಿ, ಹೌದು ಹೌದು. ಲೈಟ್ ಆನ್ ಮಾಡಂತ ಹೇಳ್ತೇವಲ್ರಿ. ಹ್ಮ್ ಕರೆಕ್ಟ್. ಆದ್ರಿಂದ ಇಲ್ಲಿ ಜ್ಯೋತಿ ಶಬ್ದದಿಂದ ಹ್ಮ್ ಆ ಹೊರಗಿರ್ತಕ್ಕಂತ ಒಂದು
ಶಬ್ದ ಜ್ಯೋತಿ ಅನ್ನೋ ಶಬ್ದಕ್ಕೆ ಅಲ್ಲಿ ಬೆಳಕು ಅನ್ನುವಂತಹದ್ದೇ ಅಲ್ಲಿ ರೂಢಿಯೊಳಗೆ ಅದ ಅಂತ. ಜ್ಯೋತಿಶ್ಚರಣ ವಿಧಾನಾತ್ ಇತ್ಯತ್ರ ಹಿ ಪ್ರಕರಣಾತ್ ಜ್ಯೋತಿಷ್ ಶಬ್ದ ಸ್ವಾರ್ಥಂ ಪರಿತ್ಯಜ್ಯ ಬ್ರಹ್ಮಣಿ ವರ್ತತೆ. ಇಲ್ಲಿ ಜ್ಯೋತಿ ಎನ್ನುವಂತ ಯಾವ ಒಂದು ಪ್ರಕರಣ, ಹಿಂದೊಂದು ಪ್ರಕರಣ ಬಂದದದು. 1ನೇ ಅಧ್ಯಾಯ 1ನೇ ಪಾದ 24ನೇ ಮಂತ್ರದಲ್ಲಿ ಜ್ಯೋತಿಶ್ಚರಣಾಭಿಧಾನಾತ್ ಅಂತ ಹೇಳಿ ಇದೇ ರೀತಿಯಾಗಿರ್ತಕ್ಕಂತ ಒಂದು ಪ್ರಕರಣ ಅನ್ನುವಂತಹದ್ದು ಬಂದದ. ಅಲ್ಲಿ ಪ್ರಕರಣದಲ್ಲಿ ಏನ್ ಹೇಳಿದಾರ ಅಂತಂದ್ರೆ ಇತ್ಯತ್ರ ಈ ಪ್ರಕರಣಾತ್ ಜ್ಯೋತಿಷ್ ಶಬ್ದ, ಅಲ್ಲಿ ಜ್ಯೋತಿ ಎನ್ನುವಂತ ಶಬ್ದ ಏನ್ ಮಾಡ್ತದಲ್ಲಿ ಸ್ವಾರ್ಥಂ ಪರಿತ್ಯಜ್ಯ, ತನ್ನ ಅರ್ಥವನ್ನ ತ್ಯಾಗ ಮಾಡಿ ಬ್ರಹ್ಮಣಿ ವರ್ತತೆ ಅಂತ, ಅದು ಬ್ರಹ್ಮದಲ್ಲಿಯೇ ವರ್ತಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರಲ್ಲಿ. ಅಲ್ಲಿ ಜ್ಯೋತಿ ಅನ್ನುವಂತ ಶಬ್ದವನ್ನ ಬ್ರಹ್ಮದಲ್ಲಿ ಅಲ್ಲಿ ತನ್ನ ಅರ್ಥವನ್ನು ಬಿಟ್ಟು, ಜ್ಯೋತಿ ಅಂದ್ರೆ ಹೊರಗಿನ ಜ್ಯೋತಿ ಅಲ್ಲಪ್ಪ, ಅದು ಬ್ರಹ್ಮವೇ ಅಂತ ಹೇಳಿ, ಅದು ಬ್ರಹ್ಮದಲ್ಲೇ ಇದೆ ಅಂತ ಹೇಳಿ ಅಲ್ಲಿ ಅರ್ಥವನ್ನ ಮಾಡಿದಾರಲ್ಲಿ. ನಚ ಇಹ ತದ್ವತ್ ಕಿಂಚಿತ್ ಸ್ವಾರ್ಥ ಪರಿತ್ಯಾಗೆ ಕಾರಣಂ ದೃಶ್ಯತೆ. ಹಾಗೆ ಈ ಪ್ರಕರಣದಲ್ಲಿಯೂ ಕೂಡ ನಾವು ಈ ಜ್ಯೋತಿ ಅನ್ನುವಂತ ಯಾವ ಒಂದು ಶಬ್ದ ಏನದಲ್ಲ, ಅದು ತನ್ನ ಸ್ವಾರ್ಥವನ್ನ ತ್ಯಾಗ ಮಾಡುವಂತ ಒಂದು ಕಾರಣ ನಮಗೇನು ಕಾಣ್ತಾ ಇಲ್ವಲ್ಲ ಇಲ್ಲಿ. ಅಲ್ಲಿ ಹಿಂದೇನೋ ಜ್ಯೋತಿಶ್ಚರಣಾಭಿಧಾನಾತ್ ಅನ್ನುವಂತ ಮಂತ್ರದಲ್ಲಿ ಆ ಜ್ಯೋತಿ ಅನ್ನುವಂತ ಶಬ್ದಕ್ಕ ತನ್ನ ಸ್ವ ಅರ್ಥವನ್ನು ಬಿಟ್ಟು, ತನ್ನ ಅರ್ಥವನ್ನು ಬಿಟ್ಟು ಬ್ರಹ್ಮದಲ್ಲಿ ಅದನ್ನ ನಾವು ವರ್ತಿಸ್ತದ, ಬ್ರಹ್ಮದಲ್ಲಿ ಅದನ್ನ ಪ್ರಯೋಗ ಮಾಡಿದ್ದಾರೆ ಅಂತ ಹೇಳಿ ಅಲ್ಲೇನೋ ಅಲ್ಲಿ ಹೇಳಿದಾರ. ಆದ್ರೆ ಇಲ್ಲಿ ಮಾತ್ರ ಅಂಥ ಒಂದು ಸ್ವಾರ್ಥವನ್ನ ಅಂದ್ರೆ ತನ್ನ ಅರ್ಥವನ್ನ ತ್ಯಾಗ ಮಾಡುವಂತ ಕಾರಣ ನಮಗ ಇಲ್ಲಿ ಯಾವುದು ಕಂಡು ಬರ್ತಾ ಇಲ್ಲ ಅಂತ. ಅಲ್ಲಿ ತನ್ನ ಅರ್ಥವನ್ನು ಬಿಟ್ಟು ಬ್ರಹ್ಮದಲ್ಲಿ ಅದು ವೃತ್ತಿ ಉಳ್ಳದ್ದಾಗೆ ಐತಿ ಅಂತ ಅಲ್ಲಿಂದ ತೀರ್ಮಾನ ಮಾಡಿಬಿಟ್ಟಾರ. ಆದ್ರೆ ಹಂಗ ಇಲ್ಲಿನೂ ಕೂಡ ಜ್ಯೋತಿ ಶಬ್ದ ಅನ್ನುವಂತ ತನ್ನ ಅರ್ಥವನ್ನು ಬಿಡ್ಬೇಕಂತ ಹೇಳಿ ಇಲ್ಲಿ ಯಾವುದೇ ಒಂದು ಕಾರಣ ನಮಗ ಕಂಡು ಬರ್ತಾ ಇಲ್ಲ ಅಂತ. ತಥಾಚ ನಾಡಿ ಖಂಡೇ ಅಥ ಯತ್ರ ಏತಸ್ಮಾತ್ ಶರೀರಾತ್ ಉತ್ಕ್ರಾಮತಿ ಅಥ ಏತೈರೇವ ರಶ್ಮಿಭಿಃ ಊರ್ಧ್ವಮಾಕ್ರಮತೆ. ಇನ್ನು ನಾಡಿ ಖಂಡದಲ್ಲಿ ಅಲ್ಲಿಯೂ ಕೂಡ ಏನ್ ಹೇಳಿದ್ದಾರೆ ಅಂತಂದ್ರೆ ಅಥ ಯತ್ರ ಏತಸ್ಮಾತ್ ಶರೀರಾತ್ ಅಂದ್ರೆ ಈ ಶರೀರವನ್ನ ತ್ಯಾಗ ಮಾಡಿ ಅಂತ, ಉತ್ಕ್ರಾಮತಿ ಮೇಲೆ ಎದ್ದೇಳ್ತಾ ಇದ್ದಾನಂತ, ಏತೈರೇವ ರಶ್ಮಿಭಿಹಿ ಈ ರಶ್ಮಿಗಳ ಮುಖಾಂತರವಾಗಿಯೇ ಊರ್ಧ್ವ ಮುಖವಾಗಿ ಹೋಗ್ತಾನಂತವನು, ರಶ್ಮಿಗಳ ಮೂಲಕವಾಗಿ ಮೇಲಕ್ಕೆ ಏರ್ತಾನಂತ ಇವನು. ಯಾವಾಗ ಈ ಶರೀರವನ್ನು ಬಿಡ್ತಾನಲ್ಲ ಅವನ್ ಮೇಲೆ ಎದ್ದೇಳ್ತಾ ಇದ್ದ ನೋಡ್ರಿ, ಅವಾಗ ಆ ರಶ್ಮಿಗಳ ಮೂಲಕವಾಗಿ ಅಂದ್ರೆ ಸೂರ್ಯನ ರಶ್ಮಿಗಳೇನದಾವಲ್ರಿ ಆ ರಶ್ಮಿಗಳ ಮೂಲಕವಾಗಿ ಅವನು ಮೇಲಕ್ಕೆ ಏರ್ಕೊಂತ ಹೋಗ್ತಾನಂತ ಅಲ್ಲಿ. ಅಲ್ಲಿ ಅಂದ್ರೆ ಓಂ ಅಂತ ಹೇಳಿ ಹೇಳ್ತಾ ಅಲ್ಲಿ ಯಾವಾಗ ಆದಿತ್ಯನಲ್ಲಿ ಅವನು ಮನಸ್ಸನ್ನ ಹಾಕ್ತಾ ಇದ್ದಾನೋ ಅಲ್ಲಿ ಆದಿತ್ಯನನ್ನೇ ಸೇರ್ತಾ ಇದ್ದಾನೆ ಅಂತ, ಸೂರ್ಯನನ್ನ ಸೇರ್ತಾನಂತೇಳಿ ಹಿಂಗ ಅಲ್ಲಿ ಮಂತ್ರ ನಾಡಿಖಂಡದಲ್ಲಿ ಹೇಳಿದಾರ ಅವರು. ಅಥ ಯತ್ರ ಏತಸ್ಮಾತ್ ಶರೀರಾತ್ ಉತ್ಕ್ರಾಮತಿ ಅಥ ಏತೈರೈವ ರಶ್ಮಿ ಊರ್ಧ್ವಮಾಕ್ರಮತೆ ಇತಿ ಮುಮುಕ್ಷೋಃ ಆದಿತ್ಯ ಪ್ರಾಪ್ತಿರಭಿಹಿತಾ. ಇಲ್ಲಿ ಮುಮುಕ್ಷು ಆಗಿರತಕ್ಕಂಥವನು ಆದಿತ್ಯನನ್ನ ಹೊಂದುತ್ತಾನೆ ಅಂತ ಹೇಳಿ ಈ ರೀತಿಯಾಗಿ ಪ್ರಯೋಗ ಆಗೈತೆ ಅಲ್ಲಿ. ಆದಿತ್ಯನ ಸೇರ್ತಾನಂತೇಳಿ ಫಲವನ್ನು ಹೇಳಿಬಿಟ್ಟಿದಾರಲ್ಲಿ. ಆದ್ದರಿಂದ ಇಲ್ಲಿ ನಾವ್ ಏನ್ ಹೇಳ್ಬೇಕು ಅಂತಂದ್ರೆ ಅದಕ್ಕಂತಾರ ಅವರು ತಸ್ಮಾತ್ ಪ್ರಸಿದ್ಧಮೇವ ತೇಜೋ ಜ್ಯೋತಿ ಶಬ್ದಮಿತಿ. ಇಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಯಾವ ಜ್ಯೋತಿ ಎನ್ನುವಂತಹದ್ದು, ಯಾವ ತೇಜ ಅಂದ್ರೇನು ಬೆಳಕು ಪ್ರಕಾಶ ಅಂತ, ಇಲ್ಲಿ ಸೂರ್ಯನ ಬೆಳಕಾಗ್ಲಿ ಈ ಹೊರಗಿನ ಬೆಳಕುಗಳದಾವಲ್ರಿ ಸೂರ್ಯ ಚಂದ್ರ ಇತ್ಯಾದಿ ವಿದ್ಯುತ್ತಾದಿ ಬೆಳಕುಗಳದಾವಲ್ಲ ಅಂಥ ಜ್ಯೋತಿ ಅದೇ ಇಲ್ಲಿ ಆ ತೇಜಸ್ಸನ್ನೇ ಆ ಬೆಳಕನ್ನೇ ಇಲ್ಲಿ ಜ್ಯೋತಿ ಅನ್ನುವಂತ ಶಬ್ದದಿಂದ ಹೇಳಿದ್ದಾರೆ ಅಂತ ನಾವಿಲ್ಲಿ ಅರ್ಥ ಮಾಡಬೇಕು. ಇಲ್ಲಿ ಬ್ರಹ್ಮವನ್ನ ಹೇಳಿಲ್ಲ ಅಂತ. ಜ್ಯೋತಿರ್ದರ್ಶನಾತ್ ಅಂತ ಹೇಳಿ ಈ ಮಂತ್ರ ಈ ಸೂತ್ರದಲ್ಲಿ ಹೇಳ್ತಾ ಇದ್ದಾರೆ. ಇದು 40ನೇ ಸೂತ್ರದೊಳಗ ಈ ರೀತಿಯಾಗಿ ಪೂರ್ವ ಪಕ್ಷವನ್ನ ಹೇಳ್ಕೊಂಡು ಬಂದ. ಪ್ರಸಿದ್ಧವಾಗಿರತಕ್ಕಂತ ಯಾವ ಬೆಳಕೆ ಇಲ್ಲಿ ಜ್ಯೋತಿ ಶಬ್ದದಿಂದ ಹೇಳಿದ್ದಾರೆ ಅಂತ ಪೂರ್ವ ಪಕ್ಷ ಇಲ್ಲಿ ಬಂದ್ರೆ
ಅದಕ್ಕೆ ಸಿದ್ಧಾಂತ ಹೇಳ್ತಾ ಇದ್ದಾರೆ. ಹ್ಮ್ ಇಲ್ಲಪ್ಪ, ಇಲ್ಲಿ ಜ್ಯೋತಿಷ್ ಶಬ್ದದಿಂದ ಹೇಳಿರ್ತಕ್ಕಂಥದ್ದು ಹ್ಮ್ ಯಾವ ಬೆಳಕಲ್ಲ ಅಂತ. ಹ್ಮ್ ಏವಂ ಪ್ರಾಪ್ತಿ ಬ್ರೂಮಃ, ಹ್ಮ್ ಹೀಗೆ ಪೂರ್ವ ಪಕ್ಷಿ ಅನ್ನುವಂತಹದ್ದು ಬರುತ್ತಿರ್ಲಿಕ್ಕಾಗಿ ಹ್ಮ್ ಅದಕ್ಕೆ ನಾವು ಸಿದ್ಧಾಂತವನ್ನ ಹೇಳ್ತಾ ಇದ್ದೀವಿ ಅಂತ. ಹ್ಮ್ ಪರಮೇವ ಬ್ರಹ್ಮ ಜ್ಯೋತಿಷ್ ಶಬ್ದಂ, ಇಲ್ಲಿ ಪರಬ್ರಹ್ಮವೇ ಇಲ್ಲಿ ಜ್ಯೋತಿ ಎನ್ನುವಂತ ಶಬ್ದದಿಂದ ಹ್ಮ್ ಹೇಳಿದ್ದಾರೆ ಅಂತ ಹ್ಮ್ ಇಲ್ಲಿ ಸಿದ್ಧಾಂತ. ಇಲ್ಲಿ ಹ್ಮ್ ಪೂರ್ವ ಪಕ್ಷಿ ಏನ್ ಮಾಡಿದ್ನಲ್ಲ ಹ್ಮ್ ಅದಕ್ಕೆ ಸಿದ್ಧಾಂತ ಹೇಳ್ತಾರ. ಹ್ಮ್ ಇಲ್ಲಿ ಪರಬ್ರಹ್ಮವೇ ಇಲ್ಲಿ ಹ್ಮ್ ಜ್ಯೋತಿ ಎನ್ನುವಂತ ಶಬ್ದದಿಂದ ಹ್ಮ್ ಉಪದೇಶ ಮಾಡಿದ್ದಾರೆ. ಹ್ಮ್ ಅಕಸ್ಮಾತ್ ಯಾಕೆ ಅಂತ ಇಲ್ಲಿ ಪ್ರಶ್ನೆ ಬರ್ತದಲ್ರಿ. ಹ್ಮ್ ದರ್ಶನಾತ್, ಹ್ಮ್ ಹಾಗೆ ಇಲ್ಲಿ ಉಪದೇಶ ಮಾಡಿದ್ದರಿಂದ ಅಂತ, ಹ್ಮ್ ಹಾಗೆ ನಮಗ್ ಕಂಡು ಬರ್ತಾ ಇದೆ ಅಂತ ಇಲ್ಲಿ. ಹ್ಮ್ ತಸ್ಯ ಹಿ ಇಹ ಪ್ರಕರಣೆ ವಕ್ತವ್ಯತ್ವೇನ ಅನುವೃತ್ತಿರ್ದೃಶ್ಯತೆ. ಹ್ಮ್ ತಸ್ಯ ಇಹ ಪ್ರಕರಣೆ ಹ್ಮ್ ಅಂದ್ರೆ ಈ ಪ್ರಕರಣದಲ್ಲಿ ಅಂತ. ಹ್ಮ್ ಯಾಕಂದ್ರೆ ಇಲ್ಲಿ ಪರಬ್ರಹ್ಮವನ್ನ ಕುರಿತು ಇಲ್ಲಿ ಹೇಳ್ಕೊಂತ ಬಂದಿದ್ದಾರೆ. ಇಲ್ಲಿ ಹ್ಮ್ ಆರಂಭದಿಂದ ಇಲ್ಲಿವರೆಗೆ ಹ್ಮ್ ಆ ಪರಬ್ರಹ್ಮ ವಿಷಯಕವಾಗಿರ್ತಕ್ಕಂಥ ಒಂದು ವಿಚಾರಣೆ ಅದೇ ಧಾರಾ ಬರ್ತಾ ಇದ್ರಲ್ಲ, ಅದೇ ಹ್ಮ್ ಅದನ್ನೇ ಅದರ ಅನುವೃತ್ತಿನೇ ಅದ ಅಂತ ಇಲ್ಲಿ. ಹ್ಮ್ ಹ್ಮ್ ಈ ಉಪಕ್ರಮ ಏನ್ ಮಾಡಿದಾರ, ಹ್ಮ್. ಅಥಾತೋ ಬ್ರಹ್ಮ ಜಿಜ್ಞಾಸ, ಹ್ಮ್ ಬ್ರಹ್ಮವನ್ನ ಜಿಜ್ಞಾಸೆ ಮಾಡಬೇಕು ಅಂತ ಹೇಳಿ ಹ್ಮ್ ಇಲ್ಲಿವರೆಗೆ ಎಲ್ಲಾ ಪ್ರಕರಣಗಳು ಬ್ರಹ್ಮವನ್ನೇ ಕುರಿತು ಹೇಳ್ಕೊಂತ ಬಂದವಲ್ರಿ ಇವಾಗ. ಹೌದು ಹೌದು ಆ ಬ್ರಹ್ಮವನ್ನೇ ಕುರಿತು ಹೇಳಿದಾರ. ಹ್ಮ್ ಅದಕ್ಕಂದ್ರ ಅವರಿಲ್ಲಿ ಹ್ಮ್ ತಸ್ಯ ಇಹ ಪ್ರಕರಣೆ ವಕ್ತವ್ಯತ್ವೇನ ಅನುವೃತ್ತಿರ್ದೃಶ್ಯತೆ ಹ್ಮ್ ಅಂದ್ರೆ ಈ ಪ್ರಕರಣದಲ್ಲಿಯೂ ಕೂಡ ಹ್ಮ್ ಆ ಬ್ರಹ್ಮವನ್ನೇ ಹೇಳ್ತಕ್ಕಂಥದ್ದು ಅಂತ ಹೇಳಿ ಹ್ಮ್ ಆ ಒಂದು ಅನುವೃತ್ತಿ ಅನ್ನುವಂತ ನಮಗಿಲ್ಲಿ ಕಂಡು ಬರ್ತಾ ಇದೆ ಅಂತ. ಹ್ಮ್ ಇಲ್ಲಿ ಯಾಕ ಪ್ರಕರಣ ಬ್ರಹ್ಮ ಪ್ರಕರಣವೇ ಆಗಿರುವುದರಿಂದ ಹ್ಮ್ ಅದರ ಅನುವೃತ್ತಿ ಹ್ಮ್ ಅದು ಹಿಂದಿನ ಪ್ರಕರಣಗಳಲ್ಲಿ ಬಂದಿರತಕ್ಕಂತ ಒಂದು ವಿಚಾರವನ್ನೇ ಹ್ಮ್ ಇಲ್ಲಿಯೂ ಕೂಡ ನಮಗ ಹ್ಮ್ ಅದರ ಅನುವೃತ್ತಿನೇ ಮುಂದುವರಿತಾ ಇದೆ ಅಂತ. ಹ್ಮ್ ಯ ಆತ್ಮ ಅಪಹತ ಪಾಪ್ಮ ಇತಿ ಅಪಹತ ಪಾಪ್ಮತ್ವಾದಿ ಗುಣಕಸ್ಯ ಆತ್ಮನಃ ಪ್ರಕರಣಾದೌ ಅನ್ವೇಷ್ಟವ್ಯತ್ವೇನ ವಿಜಿಜ್ಞಾಸಿತವ್ಯತ್ವೇನ ಪ್ರತಿಜ್ಞಾನಾತ್. ನೋಡ್ರಿ, ಹಿಂದ ಛಾಂದೋಗ್ಯೋಪನಿಷತ್ನಲ್ಲಿ 8ನೇ ಅಧ್ಯಾಯದಲ್ಲಿ ಒಂದು ಮಂತ್ರ ಬಂತು. ಏನಂತ ಹೇಳ್ತು ಅಂತಂದ್ರೆ, ಯಹ ಆತ್ಮ ಅಂದ್ರೆ ಯಾವ ಆತ್ಮನು ಅಪಹತ ಪಾಪ್ಮ ಅಂದ್ರೆ ಪಾಪಾದಿಗಳು ಇಲ್ಲದವನು ಅಂತ. ಆತ್ಮನಲ್ಲಿ ಯಾವುದೇ ಪಾಪಾದಿಗಳಿಲ್ಲ ಅಂತ. ಪಾಪ ಆಗಲಿ ಪುಣ್ಯ ಆಗಲಿ ಎರಡೂ ಆತ್ಮನಲ್ಲಿ ಇಲ್ಲವೇ ಇಲ್ಲ ಅಂತ. ಆದ್ರಿಂದ ಇಲ್ಲಿ ಯಹ ಅಪಹತ ಪಾಪ ಅಂತ, ಯಾವ ಆತ್ಮನೇನದನಲ್ಲ ಅವನು ಅಪಹತ ಪಾಪಾದಿ ಉಳ್ಳವನು ಅಂತ. ಇತಿ ಅಪಹತ ಪಾಪ್ಮತ್ವಾದಿ ಗುಣಕಸ್ಯ ಆತ್ಮನಃ. ಇಲ್ಲಿ ಆತ್ಮನಲ್ಲಿ ಅಪಹತ ಪಾಪ್ಮತ್ವಾದಿ ಅಂದ್ರೆ ಯಾವುದೇ ಪಾಪಾದಿಗಳಿಲ್ಲದೆ ಇರತಕ್ಕಂತ ಯಾವ ಆತ್ಮ ಇದಾನಲ್ಲ ಅಂದ್ರೆ ಅಂಥ ಗುಣಗಳುಳ್ಳವನು ಅಂತ. ಅಪಹತ ಪಾಪ್ಮತ್ವವೇ ಮುಂತಾಗಿರ್ತಕ್ಕಂಥ ಗುಣಗಳುಳ್ಳಂತ ಯಾವ ಆತ್ಮನನ್ನೇ ಇಲ್ಲಿ ಪ್ರಕರಣಾದವು ಅಂದ್ರೆ ಪ್ರಕರಣದ ಆರಂಭದಲ್ಲಿ ಅಂತ. ಪ್ರಕರಣವನ್ನ ಪ್ರಾರಂಭ ಮಾಡುವಂತ ಸಂದರ್ಭದೊಳಗ ಅನ್ವೇಷ್ಟತ್ವ್ಯತ್ವೇನ ಇಲ್ಲಿ ಅನ್ವೇಷಣೆ ಮಾಡಬೇಕು. ಅನ್ವೇಷಣೆ ಅಂದ್ರೆ ಏನು, ಅವನನ್ನು ಹುಡುಕಬೇಕು ಅಂತ. ವಿಜಿಜ್ಞಾಸಿತವ್ಯತ್ವೇನ ಅವನೇ ಜಿಜ್ಞಾಸ ಮಾಡಬೇಕು ಅಂತ. ಜಿಜ್ಞಾಸ ಮಾಡೋದು ಅವನನ್ನೇ ವಿಶೇಷವಾಗಿ ವಿಚಾರ ಮಾಡಿ ತಿಳ್ಕೊಳ್ಳೋದು ಅಂತ. ಶಾಸ್ತ್ರಗಳಿಂದ ಗುರುಗಳಿಂದ ನಾವು ಆ ಆತ್ಮನನ್ನೇ ಇಲ್ಲಿ ವಿಶೇಷವಾಗಿ ಅವನ ಬಗ್ಗೆ ಅವನನ್ನೇ ಹುಡುಕಬೇಕು, ಅವನನ್ನೇ ತಿಳ್ಕೊಳ್ಬೇಕು ಅಂತ ಹೇಳಿ ಪ್ರತಿಜ್ಞಾನಾತ್. ಈಗ ಹಿಂಗ ಈ ಪ್ರತಿಜ್ಞೆ ಮಾಡಿಬಿಟ್ಟಾರಲ್ಲ ಈಗಾಗಲೇ ಪೂರ್ವದಲ್ಲಿನೇ, ಆರಂಭದಲ್ಲಿ ಪ್ರಕರಣದ ಆರಂಭದೊಳಗನ ಈ ಆತ್ಮನ ಹುಡುಕಬೇಕು ಅಥವಾ ಅರ್ಥಕೊಳ್ಬೇಕು ಅಂತ ಹೇಳಿ ಹಿಂಗ ಪ್ರತಿಜ್ಞೆ ಅನ್ನುವಂತಹದ್ದನ್ನ ಮಾಡಿರುವುದರಿಂದ ಏತಂ ತ್ವೇವತೆ ಭೂಯೋ ಅನುವ್ಯಾಖ್ಯಾಸ್ಯಾಮಿ.
ಮುಂದೆ ಅದೇ ಛಾಂದೋಗ್ಯೋಪನಿಷತ್ನಲ್ಲಿ ಹ್ಮ್ ಯ ಆತ್ಮ ಅಪಹತ ಪಾಪ್ಮ ಅಂತ ಹೇಳಿ ಅಲ್ಲಿ ಅಪಹತ ಪಾಪ್ಮತ್ವಾದಿ ಗುಣಗಳುಳ್ಳಂತ ಆತ್ಮನನ್ನ ಹ್ಮ್ ಹುಡುಕಬೇಕು ತಿಳ್ಕೊಳ್ಬೇಕು ಅಂತ ಅಲ್ಲಿ ಆರಂಭ ಮಾಡಿದ್ರು. ಹ್ಮ್ ಮುಂದೆ ಅದೇ ಒಂದು ಅಧ್ಯಾಯದೊಳಗೆ ಹ್ಮ್ ನಿನಗ ಮತ್ತೆ ಪುನಃ ಅದನ್ನ ಅನುವ್ಯಾಖ್ಯಾಸ್ಯಾಮಿ ಅಂತ, ಹ್ಮ್ ಅದನ್ನ ಮತ್ತೆ ಪುನಃ ನಿನಗೆ ವಿವರಿಸಿ ಹೇಳ್ತಾ ಇದ್ದೀನಿ ಅಂತ. ಹ್ಮ್ ಆತ್ಮನ ಬಗ್ಗೆನೇ ಇನ್ನೂ ನಿನಗೆ ಸರಿಯಾಗಿ ತಿಳ್ಕೊಳ್ಳೋ ಸಲುವಾಗಿ ಹ್ಮ್ ಪುನಃ ಅದನ್ನ ನಾನು ನಿನಗ ಉಪದೇಶ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹ್ಮ್ ಹೀಗೇನ್ ಮಾಡಿದ್ರು ಅಂತಂದ್ರೆ ಆ ಆತ್ಮನ ಬಗ್ಗೆನೇ ಹೇಳಿದಾರಂತವ್ರು. ಹ್ಮ್ ಇತೀಚ ಅನುಸಂಧಾನಾತ್, ಹೀಗೆ ಅನುಸಂಧಾನವನ್ನ ಮಾಡಿದ್ದಾರೆ ಅಂತ. ಹ್ಮ್ ಇಲ್ಲಿ ಅದೇ 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 ಉಪನಿಷತ್ನಲ್ಲಿ ಮುಂದಿನ ಭಾಗದಲ್ಲಿಯೂ ಕೂಡ ಹ್ಮ್ ಆ ಆತ್ಮನನ್ನೇ ಕುರಿತು ಪುನಃ ನಿನಗ ವಿವರಿಸಿ ಹೇಳ್ತಾ ಇದ್ದೀನಿ ಅಂತೇಳಿ ಹ್ಮ್ ಹೀಗೆ ಉಪದೇಶ ಮಾಡಿದ್ದರಿಂದ ಹ್ಮ್ ಇತೀಚ ಅನುಸಂಧಾನಾತ್ ಅಶರೀರಂ ವಾವಸಂತಂ ನ ಪ್ರಿಯಾ ಪ್ರಿಯೇ ಪೃಸತಃ. ಹ್ಮ್ ಮತ್ತ ಅದ ಛಾಂದೋಗ್ಯೋಪನಿಷತ್ನಲ್ಲಿ ಹ್ಮ್ ಯಾವನು ಅಶರೀರಿಯಾಗಿದ್ದಾನೋ, ಹ್ಮ್ ಶರೀರರಹಿತನಾಗಿದ್ದಾನೋ, ಹ್ಮ್ ತಂ ಹ್ಮ್ ಅಂದ್ರೆ ಸಂತಂ, ಹ್ಮ್ ಆ ಅಶರೀರಿಯಾಗಿರ್ತಕ್ಕಂಥ ಯಾವ ಹ್ಮ್ ಪುರುಷನನ್ನೇ ಅಂತ, ಹ್ಮ್ ಅಂದ್ರೆ ಇಲ್ಲಿ ಆತ್ಮನನ್ನೇ ಅಂತ. ಹ್ಮ್ ಆತ್ಮನಿಗೆ ಶರೀರ ಇಲ್ಲ, ಹೌದು ಹೌದು ಆತ್ಮ ಶರೀರರಹಿತದಾನ. ಹ್ಮ್ ನ ಪ್ರಿಯ ಪ್ರಿಯ ಸ್ಪೃಶತಃ, ಹ್ಮ್ ಪ್ರಿಯ ಆಗಲಿ ಅಪ್ರಿಯವಾಗಲಿ ಅವನನ್ನ ಸ್ಪರ್ಶ ಮಾಡೋದಿಲ್ಲ ಅಂತ. ಹ್ಮ್ ಪ್ರಿಯಾಪ್ರಿಯಗಳು ಹ್ಮ್ ಈ ಆತ್ಮನನ್ನ ಹ್ಮ್ ಸ್ಪರ್ಶ ಮಾಡ್ತಾವೇನು? ಹ್ಮ್ ಇಲ್ಲ. ಹ್ಮ್ ಪ್ರಿಯಾಪ್ರಿಯಗಳು ಯಾರಲ್ಲಿ ಅದಾವು? ಹ್ಮ್ ಈ ಜೀವನಲ್ಲಿ ಈ ಸಂಸಾರದ ವಿಷಯಗಳನ್ನ ಹ್ಮ್ ಇವ್ರು ಬಹಳ ಪ್ರೀತಿ ಮಾಡ್ತಾನ, ಹ್ಮ್ ಇದರಿಂದ ಅವನಿಗೆ ಸಂತೋಷ ಆಗ್ತದ. ಹ್ಮ್ ಕೆಲವು ಏನಾದರೂ ಆ ದುಃಖ ವಿಷಯಕವಾಗಿರ್ತಕ್ಕಂಥರ ಹ್ಮ್ ದ್ವೇಷ, ಹ್ಮ್ ಕೆಲವೊಂದನ್ನ ದ್ವೇಷ ಮಾಡ್ತಾನ, ಅಪ್ರಿಯವಾಗಿರ್ತಕ್ಕಂಥದ್ದನ್ನ ದ್ವೇಷ ಮಾಡ್ತಾನ, ಹ್ಮ್ ಪ್ರಿಯವಾಗಿರ್ತಕ್ಕಂಥದ್ದನ್ನ ರಾಗ ಮಾಡ್ತಾನ. ರಾಗ ಅಂದ್ರೆ ಪ್ರೀತಿ ಮಾಡ್ತಾನಂತ. ಹ್ಮ್ ಯಾವ್ದು ಪ್ರಿಯ ಇರ್ತದ ಅದನ್ನ ಪ್ರೀತಿ ಮಾಡ್ತಾನ, ಹ್ಮ್ ಯಾವ್ದು ಅಪ್ರಿಯವಾಗಿರ್ತದ ಅದನ್ನ ದ್ವೇಷ ಮಾಡ್ತಾನ. ಹ್ಮ್ ಆದ್ರೆ ಈ ಪ್ರಿಯಾಪ್ರಿಯಗಳು ಆತ್ಮನಲ್ಲಿಲ್ಲ ಅಂತವು, ಹ್ಮ್ ಅವನ ಸ್ಪರ್ಶ ಮಾಡೋಲ್ಲ ಅಂತ ಹೇಳ್ತಾ ಇದ್ದಾರೆ. ಸರಿ ಯಾವನು ಅಶರೀರದಾನೋ ಹ್ಮ್ ಅಂಥವನನ್ನ ಪ್ರಿಯಾಪ್ರಿಯಗಳು ಹ್ಮ್ ಸ್ಪರ್ಶ ಮಾಡುವುದಿಲ್ಲ ಅಂತ ಹೇಳಿ ಹ್ಮ್ ಹೀಗೆ ಇತೀಚ ಅಶರೀರತಾಯೇ ಜ್ಯೋತಿಷ್ ಸಂಪತ್ತೇರಸ್ಯ ಅಭಿಧಾನಾತ್. ಹ್ಮ್ ನೋಡಿ, ಈ ರೀತಿಯಾಗಿ ಹ್ಮ್ ಅಶರೀರತ್ವ ಅನ್ನುವಂತಹದ್ದು, ಹ್ಮ್ ಆ ಅಶರೀರತ್ವಕ್ಕಾಗಿ ಇಲ್ಲೇನೆ ಜ್ಯೋತಿ ಸಂಪತ್ತಿಯನ್ನ ಹೇಳಿದ್ದಾರೆ ಅಂತ. ಹ್ಮ್ ಆ ಜ್ಯೋತಿ ಸಂಪತ್ತನ್ನುವಂತಹದ್ದು ಯಾರಿಗೆ ಹೇಳಿದ್ದಾರೆ? ಶರೀರರಹಿತನಾಗಿರ್ತಕ್ಕಂಥವನು, ಹ್ಮ್ ಅಶರೀರಿಯಾಗಿರ್ತಕ್ಕಂಥವನಿಗೆ ಅಲ್ಲಿ ಜ್ಯೋತಿ ಎನ್ನುವಂತಹದ್ದನ್ನ ಹ್ಮ್ ಪ್ರಯೋಗ ಮಾಡಿದಾರ ಅಂತ. ಆ ಜ್ಯೋತಿ ಸ್ವರೂಪನಾಗಿರ್ತಕ್ಕಂಥವನು ಹ್ಮ್ ಅದಕ್ಕೆ ಜ್ಯೋತಿಷಾಂ ತಜ್ಜ್ಯೋತಿ ಹ್ಮ್ ತಮಸ ಪರಮುಚ್ಯತೆ ಹ್ಮ್ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹ್ಮ್ ಹೃದಯ ಸರ್ವಸ್ಯ ವಿಷ್ಟಿತಂ ಅಂತೇಳಿ ಹ್ಮ್ ಭಗವದ್ಗೀತೆಯಲ್ಲಿ ಹೇಳಿದಾರಲ್ರಿ. ಹ್ಮ್ ಹ್ಮ್ ಜ್ಯೋತಿಷಾಮಪಿ ತಜ್ಜ್ಯೋತಿ, ಹ್ಮ್ ಜ್ಯೋತಿಗೂ ಜ್ಯೋತಿಯಾಗಿರ್ತಕ್ಕಂಥವನು ಅಂತ. ಹ್ಮ್ ಜ್ಯೋತಿ ಅಂದ್ರೆ ಈ ಆದಿತ್ಯಾದಿಗಳ ಜ್ಯೋತಿಗಳದಾವಲ್ರಿ, ಹೌದು ಸೂರ್ಯ ಚಂದ್ರ ನಕ್ಷತ್ರ ಅಗ್ನಿ ಹ್ಮ್ ಇವೆಲ್ಲವೂ ಜ್ಯೋತಿ ಅಂತ ಹೇಳಿಸ್ಕೊಳ್ತಾವ. ಹ್ಮ್ ಇವುಗಳಿಗೆ ಜ್ಯೋತಿ ಸ್ವರೂಪನಾಗಿರ್ತಕ್ಕಂಥವನು ಯಾರು ಅಂತಂದ್ರೆ ಹ್ಮ್ ಅಲ್ಲಿ ಆತ್ಮ ಅಂತ, ಹ್ಮ್ ಬ್ರಹ್ಮ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಅದಕ್ಕ ಆ ಅಶರೀರತ್ವಕ್ಕಾಗಿ ಇಲ್ಲಿ ಜ್ಯೋತಿ ಸಂಪತ್ತಿಯನ್ನ ಹ್ಮ್ ಹೇಳಿದ್ದರಿಂದಲೂ ಕೂಡ ಹ್ಮ್ ಅಶರೀತಾಯ ಜ್ಯೋತಿ ಸಂಪತ್ತಿರಭಿಧಾನಾತ್ ಬ್ರಹ್ಮ ಭಾವಾಚ ಅನ್ಯತ್ರ ಅಶರೀರತಾನುಪಪತ್ತೇಹೇ. ಹ್ಮ್ ಇಲ್ಲಿ ಬ್ರಹ್ಮಭಾವವನ್ನ ಬಿಟ್ಟು ಹ್ಮ್ ಬೇರೆ ಒಂದು ವಸ್ತುವಿಗೆ ಅಶರೀರತ್ವ ಅನ್ನುವಂಥದ್ದು ಹೊಂತದೇನು? ಹ್ಮ್ ಇಲ್ಲ. ಅಶರೀರಿ ಆಗಿರತಕ್ಕಂಥವನು ಇಲ್ಲಿ ಆತ್ಮ ಅಥವಾ ಬ್ರಹ್ಮ. ಹ್ಮ್ ಅದನ್ನ ಬಿಟ್ರೆ ಬೇರೆ ಯಾರಿಗೂ ಕೂಡ ಅಶರೀರತ್ವ ಅನ್ನುವಂಥದ್ದು ಹೊಂದಂಗ ಇಲ್ಲ ಅಂತ. ಹ್ಮ್ ಆ ಬ್ರಹ್ಮಕ್ಕನೇ ನಾವು ಅಶರೀರತ್ವ ಅಂತ ಹೇಳ್ಬೇಕೇ ಹೊರತು ಹ್ಮ್ ಉಳಿದೆಲ್ಲ ಶರೀರ ಉಳ್ಳವುಗಳು ಅದಾವಲ್ರಿ ಇವು. ಹ್ಮ್ ಉಳಿದ ಜೀವರಾಶಿಗಳು ಹ್ಮ್ ಇವೆಲ್ಲ ಶರೀರ ಉಳ್ಳವುಗಳು ಅದಾವ. ಹ್ಮ್ ಆದ್ರೆ ಬ್ರಹ್ಮ ಮಾತ್ರ ಹ್ಮ್ ಅವನು ಅಶರೀರಿಯಾಗಿದ್ದಾನೆ ಅಂತ. ಹ್ಮ್ ಪರಂ ಜ್ಯೋತಿ ಸ ಉತ್ತಮ ಪುರುಷ ಇತಿ ವಿಶೇಷಣಾತ್. ಹ್ಮ್ ಪರಂ ಜ್ಯೋತಿ ಶ್ರೇಷ್ಠವಾಗಿರ್ತಕ್ಕಂಥ ಜ್ಯೋತಿ ಹ್ಮ್ ಮತ್ತು ಸ ಉತ್ತಮ ಪುರುಷ, ಹ್ಮ್ ಅವನು ಉತ್ತಮವಾಗಿರ್ತಕ್ಕಂಥ ಪುರುಷ ಅಂತ ಹೇಳಿ ಹ್ಮ್ ಹಿಂಗ ವಿಶೇಷಣವನ್ನ ಅಲ್ಲಿ ಜ್ಯೋತಿಗೆ ಕೊಟ್ಟಿದಾರ ಅವ್ರು. ಹ್ಮ್ ಅಲ್ಲಿ ಕೊಟ್ಟಿದಾರಂದ ಬಳಿಕ ನಾವು ಅಲ್ಲಿ ಆ ಹೆಚ್ಚಿನ ಜ್ಯೋತಿ ಮತ್ತು ಉತ್ತಮ ಪುರುಷ ಯಾರು ಅಂದ್ರೆ ಅಲ್ಲಿ ಆತ್ಮನೇ ಬ್ರಹ್ಮವೇ ಅಂತಲ್ಲಿ. ಹ್ಮ್
ಅಲ್ಲಿ ಬ್ರಹ್ಮವನ್ನೇ ಅವೇ ವಿಶೇಷಣಗಳು ನಾವು ಇಲ್ಲಿ ಅವನ್ನೇ ಕೊಡಬೇಕಲ್ರಿ ಇವಾಗ ಹೌದು ಹೌದು ಅಂತ ಹೇಳಿ ಇಲ್ಲಿ ಅಂದ್ರೆ ಅಲ್ಲಿ ಬ್ರಹ್ಮವನ್ನೇ ಹೇಳಿದ್ದಾರೆ ಅನ್ಲಿಕ್ಕೆ ಇಷ್ಟೆಲ್ಲ ನಮಗ ಶ್ರುತಿಯಲ್ಲೇ ಪ್ರಮಾಣದಾವು ಅಂತ ಇವಾಗ ಕರೆಕ್ಟ್ ಯತ್ತು ಉಕ್ತಂ ಮುಮುಕ್ಷೋ ಆದಿತ್ಯ ಪ್ರಾಪ್ತಿ ಅಭೀತ ಇತಿ. ಇನ್ನ ಹಿಂದೆ ನಾಡಿ ಖಂಡದೊಳಗ ಅಲ್ಲಿ ಮುಮುಕ್ಷುವಿಗೆ ಆದಿತ್ಯನ ಪ್ರಾಪ್ತಿ ಆಗ್ತದ, ಆದಿತ್ಯನನ್ನೇ ಹೊಂತಾನೆ ಅಂತೇಳಿ ಹಿಂದೆ ಪೂರ್ವ ಪಕ್ಷಿ ಹೇಳ್ಕೊಂಡ್ ಬಂದಿದ್ನಲ್ರಿ. ಹೌದು ಹೌದು ಹಾ ಅಲ್ಲಿ ಮೋಕ್ಷವಾಗಿರ್ತಕ್ಕಂಥವನು ಆದಿತ್ಯ ಅಂದ್ರೆ ಸೂರ್ಯ. ಅಂದ್ರೆ ಈ ಈ ಶರೀರದಿಂದ ಮೇಲೆದ್ದು ರಶ್ಮಿಗಳ ಮುಖಾಂತರವಾಗಿ ಆದಿತ್ಯ ಮಂಡಲವನ್ನ ಸೇರ್ತಾನೆ, ಆದಿತ್ಯನನ್ನ ಹೋಗಿ ಸೇರ್ತಾನೆ ಅಂತೇಳಿ ಹಿಂದ ಮಂತ್ರದಲ್ಲಿ ಹೇಳಿದ್ರಲ್ಲ. ಅಲ್ಲಿ ಆದಿತ್ಯ ಪ್ರತಿಭೀತ ಐತಿ ನ ಅಸೋ ಆತ್ಯಂತಿಕೋ ಮೋಕ್ಷ, ಇದು ಆತ್ಯಂತಿಕವಾಗಿರ್ತಕ್ಕಂಥ ಮೋಕ್ಷ ಅಲ್ಲ ಅಂತ. ನಾವು ಆದಿತ್ಯನನ್ನ ಸೇರಿದ ಮಾತ್ರಕ್ಕೆ ನಾವು ಮುಕ್ತರಾಗುವುದಿಲ್ಲ. ಯಾಕಂದ್ರೆ ಆ ಮುಕ್ತಿ ಎನ್ನುವಂತಹದ್ದು ಅದು ಬಹಳ ಕಾಲ ಇರ್ತದೆ ಅಷ್ಟೇ. ಮತ್ತೆ ಪುನರ್ ಸೃಷ್ಟಿಯೊಳಗೆ ಮತ್ತೆ ಅವನು ಹುಟ್ಟಬೇಕಾಕತ್ತೆ ಅಂತ ಅವನು. ಅಂದ್ರೆ ಅದು ನಿತ್ಯ ಮುಕ್ತಿ ಅಲ್ಲ ಅಂತ, ಆತ್ಯಂತಿಕ ಮೋಕ್ಷ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಗತಿ ಉತ್ಕ್ರಾಂತಿ ಸಂಬಂಧಾತ್, ಯಾಕೆ ಗತಿಯನ್ನು ಹೇಳಿದಾರಲ್ರಿ. ಹೌದು ಹೌದು ಗತಿ ಅಂದ್ರೆ ಗಮನ, ಇಲ್ಲಿಂದ ಈ ಶರೀರದಿಂದ ಉಪಾಸಕನಾಗಿರ್ತಕ್ಕಂಥವ್ನು ಆದಿತ್ಯನನ್ನು ಉಪಾಸನೆ ಮಾಡ್ತಾನಂತ ತಿಳ್ಕೊಳ್ರಿ. ಒಬ್ಬ ಈ ಶರೀರವನ್ನು ಬಿಡ್ತಾನ, ಅವನ್ ರಶ್ಮಿಗಳ ಮುಖಾಂತರವಾಗಿ ಅಲ್ಲಿ ಸೂರ್ಯನ ಹೋಗಿ ಸೇರ್ಕೋತಾನ, ಅವನು ಆದಿತ್ಯನನ್ನು ಹೋಗಿ ಸೇರ್ತಾನಲ್ರಿ ಅವನು. ಮತ್ತೆ ಗತಿ ಹೇಳ್ಯಾರಲ್ರಿ, ಉತ್ಕ್ರಾಂತಿ ಅಂದ್ರೆ ಇಲ್ಲಿಂದ ಎದ್ದೇಳುವುದು, ಶರೀರವನ್ನು ಬಿಟ್ಟು ಏಳುವುದು, ಮತ್ತೆ ಅಲ್ಲಿ ಹೋಗಿ ಗಮನ ಮಾಡಿ ಅದನ್ನ ಪಡ್ಕೊಳ್ಳೋದು ಹೇಳ್ಯಾರಲ್ಲ. ಇವೆರಡೂ ಹೇಳಿದ್ದರಿಂದ ಇದು ನಿಜವಾದ ಮುಕ್ತಿ ಅಲ್ಲ ಅಂತ. ಯಾಕ ಮುಕ್ತಿ ಅದು ಹೋಗೋದಲ್ಲಲ್ರಿ ಅದು. ಇಲ್ಲಿ ಅತ್ರೈವ ಇಲ್ಲಿ ತಸ್ಯ ಪ್ರಾಣ ಅತ್ರೈವ ಸಮಲೀಯಂತೆ ಅಂತ, ಅವನು ಪ್ರಾಣಗಳು ಇಲ್ಲೇ ಲಯಾಗಿ ಹೋಗ್ಬಿಡ್ತಾವಂತ, ಅವನು ಇಲ್ಲೇ ಮುಕ್ತನಾಗಿ ಬಿಡ್ತಾನಂತ. ಅವನು ಹೋಗೋದು ಬರೋದಿಲ್ಲ ಇಲ್ಲಿ ಮುಕ್ತಿ ಒಳಗ, ಅದು ಹೋಗಿ ಪಡ್ಕೊಳ್ಳೋದಲ್ರಿ ಅದು. ಮರವೆಯಿಂದ ಅಜ್ಞಾನ ಮೂಲಕವಾಗಿ ಅವನಿಗೆ ಜೀವಭಾವ ಬಂದದ. ಜೀವಭಾವ ಹೋಯಿತು ಅಂದ್ರೆ ಆಯ್ತು, ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮದೀನಿ ಅನ್ನುವಂತ ಜ್ಞಾನ ಆಯ್ತು ಅಂತ ಮುಕ್ತನೇ, ಮೊದಲು ಮುಕ್ತನೇ ಅದಾನ. ಅದು ಮುಕ್ತಶ್ಯ ಮುಕ್ತಿ ಅಂತ ಹೇಳ್ತಾರೆ. ಮುಕ್ತನಿಗೆ ಮುಕ್ತಿ ಹೇಳ್ತೇವೆ ಹೊರತು ಬದ್ಧನಿಗೆ ಮುಕ್ತಿ ಹೇಳಂಗಿಲ್ಲ. ಆತ್ಮ ಮುಕ್ತ ಸ್ವರೂಪನೇ ಅದಾನ ಅವನು. ಅದು ನನಗೆ ಬಂಧನ ಬಂದದಂತ ತಿಳ್ಕೊಂಡಾನ ಅವಿಚಾರ ಮೂಲಕವಾಗಿ, ಅಜ್ಞಾನ ಮೂಲಕವಾಗಿ. ನಾನು ಸಂಸಾರ ಬಂಧನ ತಿಳ್ಕೊಂಡಿದ್ದೀನಪ್ಪ, ನಾ ಬಹಳ ದುಃಖಿ ಅದೀನಿ ಅಂತ ತಿಳ್ಕೊಂಡಿದ್ದಾನ. ಅವ ಏನ್ ಮರ್ತಾನಲ್ಲ, ತನ್ನ ನಿಜ ಸ್ವರೂಪ ಮರ್ತಾನಲ್ಲ, ಅದನ್ನ ಅರಿವು ಮಾಡಿಕೊಡೋದು ಅಷ್ಟೇ ಶಾಸ್ತ್ರದ ಕೆಲಸ. ಗುರುಗಳಾಗ್ಲಿ ಶಾಸ್ತ್ರಗಳಾಗ್ಲಿ ಯಾವುದನ್ನ ಮರ್ತಾನಲ್ಲ ಅದರ ಅರಿವು ಮಾಡಿಕೊಳ್ತಾ ಇದ್ದಾವೆ ಅಂತ. ಆತ್ಯಂತಿಕೆ ಮೋಕ್ಷೆ ಗತಿ ಉತ್ಕ್ರಾಂತಿ ಸ್ತಃ ಇತಿ ವಕ್ಷಾಮಹ. ನಹಿ ಅಂತ ಇಲ್ಲಿ ಹಿಂದೈತಲ್ಲ, ನಹಿ ಆತ್ಯಂತಿಕೆ ಮೋಕ್ಷೆ, ಆತ್ಯಂತಿಕವಾಗಿರ್ತಕ್ಕಂಥ ಮೋಕ್ಷದೊಳಗ ಅಲ್ಲಿ ಗತಿಯಾಗಲಿ ಉತ್ಕ್ರಾಂತಿಗಳಾಗಲಿ ಇವು ಯಾವೂ ಇಲ್ಲವೇ ಇಲ್ಲ ಅಂತ. ಅದನ್ನ ಮುಂದೆ ಹೇಳ್ತೇವಂತ 4ನೇ ಅಧ್ಯಾಯದೊಳಗ ನಾವು ನಿತ್ಯ ಮುಕ್ತಿಯನ್ನು ಪಡಿತೇವೆ, ನಿಜವಾದ ಮೋಕ್ಷ ಅಂತದು. ಆ ನಿಜವಾದ ಮುಕ್ತಿಯನ್ನ ಹೇಳಬೇಕಾದ್ರೆ ಅಲ್ಲಿ ಹೋಗೋದಾಗ್ಲಿ, ಇಲ್ಲಿ ಶರೀರವನ್ನು ಬಿಟ್ಟು ಹೋಗೋದಾಗ್ಲಿ ಯಾವ್ದು ಇಲ್ಲೇ ಇಲ್ಲ, ಗಮನಗಳೇ ಇಲ್ಲ ಅಂತ. ಅಲ್ಲಿ ಈ ಜೀವಭಾವ ಹೋಯಿತು ಅಂತಂದ್ರೆ ಆಗ್ಲೇ ಮುಕ್ತ ಅಂತವನೇ. ಶರೀರ ಇರುವಾಗಲೇ ಮುಕ್ತಿ ಪಡಿತಾನ, ಅದಕ್ಕೆ ಜೀವನ ಮುಕ್ತಿ ಅಂತ ಕರೀತಾರಲ್ರಿ. ಜೀವಿಸ್ಕೊಂಡಿರ್ಬೇಕು, ಜೀವ ಹೋಗ್ಬೇಕು ಅಂತ. ಈ ದೇಹ ನಾನನ್ನೋದೇ ಜೀವಭಾವ. ಇಂದ್ರಿಯ ಮನಸ್ಸು ಬುದ್ಧಿ ಅಹಂಕಾರಗಳಲ್ಲಿ ನಾನು ನಾನು ಅಂತ ವ್ಯವಹರಿಸೋದೇ ಇದು ಜೀವ. ಆ ಭಾವ ಹೋಗಿ ಅಹಂ ಬ್ರಹ್ಮಾಸ್ಮಿ ಅನ್ನುವಂತ ಬ್ರಹ್ಮಭಾವ ಬಂತು ಅಂತಂದ್ರೆ ಆಗ್ಲೇ ಮುಕ್ತ ಅಂತವನು. ಮೊದಲು ಮುಕ್ತ ಅದಾನ, ಆದ್ರೆ ಇಲ್ಲಿ ಅಜ್ಞಾನ ಮೂಲಕವಾಗಿ ತನ್ನ ಸ್ವರೂಪದ ವಿಸ್ಮೃತಿ ಮೂಲಕವಾಗಿ ಅವನಿಗೆ ಬಂಧನ ಬಂದಿತ್ತು. ಈಗ ಅದನ್ನ ಅರ್ಥಕೊಂಡ ಅಂತಂದ್ರೆ ಅವನು ಮುಕ್ತನೇ ಆಗ್ತಾನಂತ ಹೇಳಿ ಇಲ್ಲಿ ಜ್ಯೋತಿ ಅನ್ನುವಂತಹದ್ದು ಬ್ರಹ್ಮವೇ ಅಂತ ಹೇಳಿ ಈ ಸೂತ್ರದೊಳಗೆ ಜ್ಯೋತಿರ್ದರ್ಶನಾತ್ ಅಂತ, ಅಲ್ಲಿ ಜ್ಯೋತಿ ಅನ್ನುವಂತಹದ್ದು ಬ್ರಹ್ಮವೇ ಅಂತ ಹೇಳಿ ಈ ರೀತಿಯಾಗಿ ನಮಗ ಶ್ರುತಿಗಳಲ್ಲಿ ಕಂಡು ಬರ್ತಾ ಇರುವುದರಿಂದ ಇಲ್ಲಿ ಜ್ಯೋತಿ ಅನ್ನುವಂತ ಶಬ್ದಕ್ಕ ಆದಿತ್ಯ ಅಂತಾಗಲಿ ಅಥವಾ ಹೊರಗಿನ ಯಾವುದೇ ಬೆಳಕಂತಾಗಲಿ ನಾವು ಅರ್ಥ ಮಾಡ್ಲಿಕ್ಕೆ ಹೋಗಬಾರದು. ಅದು ಕೇವಲ ಪರಬ್ರಹ್ಮವೇ ಅಂತ ಹೇಳಿ ಈ ಒಂದು ಪ್ರಕರಣದಲ್ಲಿ ಹೇಳ್ಕೊಂಡು ಬಂದ್ರು. ಇನ್ನ ಮುಂದಿನ ಪ್ರಕರಣದಲ್ಲಿ ಏನ್ ಹೇಳ್ತಾರ ಅಂತಂದ್ರೆ ಅರ್ಥಾಂತರತ್ವ ವ್ಯಪದೇಶಾಧಿಕರಣ ಅಂತ. ಅಂದ್ರೆ ಆಕಾಶ ಅರ್ಥಾಂತರತ್ವಾದಿ ವ್ಯಪದೇಶಾತ್ ಅಂತೇಳಿ
ಇದು 41ನೇ ಹ್ಮ್ ಯಾವ ಒಂದು ಸೂತ್ರ ಅನ್ನುವಂತಹದ್ದು. ಹ್ಮ್ ಈ ಸೂತ್ರದಲ್ಲಿಯೂ ಕೂಡ ಹ್ಮ್ ಇಲ್ಲಿ ಆಕಾಶ ಅನ್ನುವಂತಹದ್ದು ಒಂದು ಶಬ್ದ ಅನ್ನುವಂತಹದ್ದು ಬಂದದ. ಹ್ಮ್ ಅದು ಆಕಾಶ ಅಂತಂದ್ರೆ ಹ್ಮ್ ಅದು ಬ್ರಹ್ಮವೇ ಅಂತ ಹೇಳಿ ಹ್ಮ್ ಈ ಮುಂದಿನ ಒಂದು ಅಧಿಕರಣದಲ್ಲಿ ಹ್ಮ್ ಅದನ್ನ ಉಪದೇಶ ಮಾಡೋರು ಅದಾರ ಇದನ್ನ. ಹೌದು ಹಾ, ಇದನ್ನ ಮತ್ತೆ ನಾಳೆ ನೋಡೋಣ್ರಿ ಇದನ್ನ. ಹೌದು ನಾಳೆ